ಏಷ ಸರ್ವೇಷು ಭೂತೇಷು ಗೂಢೋತ್ಮ ನ ಪ್ರಕಾಶತೆ. ಸರ್ವೋತ್ತಮನಾದ ಪರಮಾತ್ಮ ಯಾಕೆ ಕಾಣುವುದಿಲ್ಲ ಅಂತ ಅನ್ನೋದಕ್ಕೆ ಒಂದು ಕಾರಣ, ಅವನು ಗೂಢನಾಗಿ ಇದ್ದಾನೆ, ಅಪ್ರಕಟನಾಗಿ ಇದ್ದಾನೆ, ತನ್ನನ್ನು ತಾನು ಮುಚ್ಚಿಕೊಂಡಿದ್ದಾನೆ. ಹೌದು, ತನ್ನನ್ನು ತಾನು ಮುಚ್ಚಿಕೊಂಡಿದ್ದಾನೆ, ಎಲ್ಲ ಒಪ್ಪಿಕೊಂಡ್ವಿ, ಮತ್ತೆ ಕಾಣಿಸೋದೇ ಇಲ್ವೇನ? ಹಾಗಿದ್ರೆ ಹಂಗಲ್ಲ, ಕಾಣಿಸ್ತಾನವ. ಹೆಂಗ್ ಕಾಣಿಸ್ತಾನ ಅಂತಂದ್ರೆ, ದೃಶ್ಯತೆ ತ್ವಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ಮುಂದಿನ ಮಾತು. ಅಂದ್ರೆ ಏನು? ದೃಶ್ಯತೆ ತು, ತು ಅನ್ನೋ ಶಬ್ದಕ್ಕೊಂದು ವಿಶೇಷವನ್ನ ಬರೀತಾರ ರಾಯರು. ಏನ್ ಬರೀತಾರ? ದೃಶ್ಯತೆ ತು, ಅದು ಪದಚ್ಛೇದ ಹೆಂಗ್ ಮಾಡಬೇಕು? ದೃಶ್ಯತೆ ತು ಅಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ಪದಚ್ಛೇದ ಮಾಡಬೇಕು. ಆಗ ಮಾಡುವಾಗ ಏನಾಗ್ತದ ಅಂದ್ರೆ, ದೃಶ್ಯತೆ ತು ಕಾಣಿಸ್ತಾನ, ಆದ್ರೆ ಹೆಂಗ್ ಕಾಣಿಸ್ತಾನ? ಕಾಣಿಸಂಗಿಲ್ಲ ಅಲ್ಲ. ಹೆಂಗ್ ಕಾಣಿಸ್ತಾನವ ಅಂದ್ರೆ, ಭಗವತ್ ಪ್ರಸಾದ, ಅವನ ಪ್ರಸಾದದಿಂದ ಮಾತ್ರ ಅವನನ್ನು ನಾವು ನೋಡಬಹುದು. ಅವನ ಪ್ರಸಾದದಿಂದ ಮಾತ್ರ ಅವನನ್ನು ನೋಡಬಹುದು. ಆಯ್ತಾ? ಅಗ್ರಯ ಬುದ್ಧ್ಯ ಅಂತ ಕರಿತಾ ಇದ್ದಾರೆ. ಅಗ್ರಯ ಬುದ್ಧ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಭಗವತ್ತದು ಶ್ರವಣಾದಿಗಳಿಂದ ಹುಟ್ಟಿದ ಭಗವಂತನ ಪ್ರಸಾದದ ಸಹಕಾರದಿಂದ ಅವನನ್ನ ಕಾಣಬಹುದು. ಹೆಂಗ್ ಹೇಳ್ಯಾರ? ದೃಶ್ಯತೇತು ಅಗ್ರಯ ಬುದ್ಧ್ಯ ಸೂಕ್ಷ್ಮಯ. ಅಂದ್ರೆ ನಿರಂತರವಾಗಿ ಶ್ರವಣಾದಿಗಳನ್ನ ಮಾಡುವುದರಿಂದ ಭಗವತ್ ಪ್ರಸಾದ ಹುಡ್ತದೆ. ಆ ಭಗವತ್ ಪ್ರಸಾದದ ಸಹಕಾರವಿದ್ದಾಗ ಸೂಕ್ಷ್ಮ ವಸ್ತುಗಳನ್ನು ನೋಡುವ ಸಾಮರ್ಥ್ಯ ಬರ್ತದೆ ಈ ಬುದ್ಧಿಗೆ. ಆಗ ಭಗವಂತನನ್ನು ಕಾಣ್ಲಿಕ್ಕಾಗ್ತದೆ. ಇಷ್ಟು ವಿಷಯ ಅರ್ಥವಾಯ್ತಾ? ಬೆಳಗ್ಗೆ ಹೇಳ್ಬೇಕಾದ್ದು ಹೇಳಿದ್ದೀವಿ. ಇನ್ನು ಭಗವಂತ ಸರ್ವೋತ್ತಮ ಅಂತ ತಿಳಿದುಕೊಂಡ್ರಿ, ಇಂದ್ರಿಯಗಳಲ್ಲಿ ತಾರತಮ್ಯ ಇದೆ ಅಂತ ತಿಳ್ಕೊಂಡಿದ್ದೀರಿ. ಇಷ್ಟಕ್ಕೆ ಸಾಲೋದಿಲ್ಲ. ಏನಾಗಬೇಕು ಅಂದ್ರೆ, ಮೇಲಿನ ದೇವತೆಗಳು ಕೆಳಗಿನ ದೇವತೆಗಳನ್ನು ನಿಯಮಿಸುತ್ತಾರೆ ಎಂಬ ಅಂಶವನ್ನೂ ತಿಳಿಯಬೇಕು. ಅಂದ್ರೆ ಈಗ ಇಂದ್ರಿಯಾಭಿಮಾನಿ ದೇವತೆಗಳಾದ ಇಂದ್ರಾದಿ ದೇವತೆಗಳನ್ನು ಅರ್ಥಾಭಿಮಾನಿ ದೇವತೆಗಳಾದ ಸೌಪರ್ಣಿ ವಾರುಣಿ ಪಾರ್ವತಿಯರು ನೇಮಿಸುತ್ತಾರೆ. ಬರೇ ಅವ್ರ ಮ್ಯಾಲಿದ್ದವರಲ್ಲ. ಈಗ ಸೋತ್ತಮರಾಗಿರುವುದಕ್ಕೂ ನಿಯಾಮಕರಾಗಿರುವುದಕ್ಕೂ ವ್ಯತ್ಯಾಸ ಇದೆ. ಸೋತ್ತಮರಾಗಿರುವುದಕ್ಕೂ ನಿಯಾಮಕ. ಈಗ ನನ್ನ ಗುರುಗಳಿದ್ದಾರೆ, ನನ್ನ ಗುರುಗಳು ನನಗೆ ಸೋತ್ತಮರು, ಆದರೆ ನಿಯಾಮಕರಲ್ಲ. ನನ್ನ ಜೀವನ ಹೆಂಗ್ ಬೇಕಂಗೆ ಕಟ್ಕೋಬಹುದು. ಅವ್ರು ಹಿಂಗೆ ಮಾಡಬೇಕು ಅಂತ ಏನು ಹೇಳಿ ಬರೋದಿಲ್ಲ. ನೋಡಪ್ಪ, ನಾನು ನಿನ್ಗೆ ಉತ್ತಮ ಗುರು ಪಾಠ ಹೇಳ್ತೀನಿ ಅಂತ. ಆದರೆ ಇಂದ್ರಿಯಗಳಿಗೆ ಅಭಿಮಾನಿಗಳಾದ ಇಂದ್ರಾದಿ ದೇವತೆಗಳಿಗೆ ಮೇಲಿರುವಂತಹ ಅರ್ಥಾಭಿಮಾನಿಗಳಾದ ಸೌಪರ್ಣಿ ವಾರುಣಿ ಪಾರ್ವತಿಯರು ಬರೇ ಉತ್ತಮರಷ್ಟೇ ಅಲ್ಲ, ಅವರನ್ನ ನಿಯಂತ್ರಿಸ್ತಾರೆ. ವ್ಯತ್ಯಾಸ ಆಯ್ತು. ಉತ್ತಮತ್ವ ಇರೋಕ್ಕೂ ನಿಯಂತ್ರಣ ಮಾಡುವುದಕ್ಕೂ ವ್ಯತ್ಯಾಸ ಅದ. ಅಂದ್ರೆ ಅವ್ರು ಹೇಳ್ದಂಗೆ ಇವ್ರು ಮಾಡ್ಬೇಕು. ಇಷ್ಟು ವ್ಯತ್ಯಾಸ ತಿಳಿತಾ? ನಿಯಂತ್ರಣ, ಕೆಳಗಿನ ಮತ್ತು ಮೇಲಿನ ದೇವತೆಗಳಲ್ಲಿ ಎರಡು ಸಂಬಂಧ, ಉತ್ತಮತ್ವ ಹಾಗೂ ನಿಯಾಮಕತ್ವವನ್ನು ಚಿಂತಿಸಬೇಕು. ಬರ್ಕೊಂಡಿಟ್ಕೊಳ್ರಿ. ಕೆಳಗಿನ ಹಾಗೂ ಮೇಲಿನ ದೇವತೆಗಳಲ್ಲಿ ಹೌದು, ನಿಯಾಮಕರನ್ನು ನಿಯಂತ್ರಣ ಮಾಡೋರು ಅಂತ ಅರ್ಥ. ನಿಯಾಮಕತ್ವ ಮತ್ತು ಉತ್ತಮತ್ವವನ್ನು ತಿಳಿಬೇಕು ಮೇಲಿನ ದೇವತೆಗಳಲ್ಲಿ. ಈ ಅಂಶ ಇದು ತಾರತಮ್ಯಕ್ಕೆ ಸಹಕಾರಿಯಾಗಿದೆ ಮತ್ತು ಇಂದ್ರಿಯ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ. ಇವೆರಡಕ್ಕೂ ಉತ್ತಮತ್ವ, ನಿಯಾಮಕತ್ವ ಮತ್ತು ಉತ್ತಮತ್ವ ಅಂತ ಅರ್ಥ. ಉದಾಹರಣೆಗೆ ಇಂದ್ರದೇವರಿಗೆ ಉಮಾದೇವಿಯರು ಇಷ್ಟು ಬರ್ಕೊಟ್ರೆ ಸಾಕು, ಗೊತ್ತಾಗ್ಬಿಡ್ತದೆ. ಹಸ್ತಾಭಿಮಾನಿಗಳಾದವರು ಇಂದ್ರದೇವರು, ಅದು ಇಂದ್ರಿಯ ಆಯ್ತು. ಅವರಿಗಿಂತ ಗಂಧಾಭಿಮಾನಿಗಳು ಅರ್ಥ, ಅದು ಅದಕ್ಕೆ ಅಭಿಮಾನಿಗಳು ಯಾರು? ಉಮಾದೇವಿಯರು. ಅವರು ಇಂದ್ರದೇವರನ್ನ ನಿಯಂತ್ರಣ ಮಾಡ್ತಾರೆ. ಗೊತ್ತಾಯ್ತಾ? ಪರ್ಮಿಷನ್ ಅಲ್ಲ, ಇವ್ರೊಳಗ ಅವ್ರು ಇದ್ದು ಮಾಡಿಸ್ತಾರ. ಹೌದು, ಇಂದ್ರದೇವರು ಮಾಡಿದ್ರಂದ್ರೆ ಪಾರ್ವತಿ ಇಂದ್ರದೇವರಲ್ಲಿ ಇದ್ದು ಕಾರ್ಯ ಮಾಡಿಸ್ತಾಳ. ಅದನ್ನೇ ನಿಯಾಮಕತ್ವ. ಪರ್ಮಿಷನ್ ಇದ್ದೇ ಇರುತ್ತೆ. ಹಂಗೆ ಇಟ್ಬಿಟ್ಟು ಪರ್ಮಿಷನ್ ಅಂತ ಇಟ್ಬಿಟ್ಟು ಬಂದೇ ಬರುತ್ತೆ. ಅದರಿಂದ ಹೀಗೆ ಭಗವಂತನವರೆಗೂ ಕೂಡ ನಾವು ನಿಯಾಮಕತ್ವವನ್ನು ತಿಳಿಯಬೇಕು. ಸರಿ, ಮುಂದೆ ನೋಡ್ರಿ. ಯಚ್ಛೇತ್ ವಾಂಗ್ ಮನಸಿ ಪ್ರಾಜ್ಞ ತದ್ ಯಚ್ಛೇತ್ ಜ್ಞಾನ ಆತ್ಮನಿ ಜ್ಞಾನಂ ಆತ್ಮನಿ ಮಹತಿ
ನಿಯಚ್ಛೇತ್ ಶಾಂತ ಆತ್ಮನಿ. ಒಂದೇ ವಾಕ್ಯದಲ್ಲಿ ಎಲ್ಲರನ್ನ ಮುಗಿಸ್ಬಿಡ್ತಾರೆ. ವಾಸ್ತವದಲ್ಲಿ ಹಿಂದಿನವ್ರನ್ನ ಹೇಳಿಲ್ಲ, ಬಿಟ್ಬಿಡ್ರಿ, ಏನು ಹಿಂದಿನವ್ರು ಅರ್ಥ ಆಗ್ತಂದ್ ಬಿಟ್ಟಿರ್ತಾರೆ. ಏನು ಯಚ್ಛೇತ್ ವಾಂಗ್ ಮನಸಿ. ಪ್ರಾಜ್ಞ ಎಂಬುದು ಕರ್ತೃಪದ ಇಲ್ಲಿ. ಅಂದ್ರೆ ಜ್ಞಾನಿಯಾದವನು. ಪ್ರಾಜ್ಞ ಎಂಬುದು ತಿಳುವಳಿಕೆ ಇದ್ದವನಿಗೆ, ವಿವೇಕಿಯಾದವನಿಗೆ ಕರೆಯುವಂತಹ ಶಬ್ದ ಪ್ರಾಜ್ಞ. ನಾವು ತಿಳುವಳಿಕೆ ಇದ್ದವರು. ವಾಕ್ ಮನಸ್ಸಿ ಯಚ್ಛೇತ್. ವಾಕ್ ಮನಸ್ಸಿ ಯಚ್ಛೇತ್ ಅಂದ್ರೆ ವಾಕ್ ಮನಸ್ಸಿ ಯಚ್ಛೇತ್ ಅಂದ್ರೆ ಉಮಾದೇವಿಯನ್ನು ಮನೋನಿಯಾಮಕರಾಗಿರುವಂತಹ ರುದ್ರದೇವರ ಅಧೀನಳಾಗಿ ಚಿಂತಿಸಬೇಕು. ಯಚ್ಛೇತನ ಶಬ್ದಕ್ಕೆ ಅರ್ಥ ಏನು? ಧ್ಯಾನಿಸಬೇಕು, ಚಿಂತಿಸಬೇಕು ಅಂತ ಅರ್ಥ. ಬರ್ಕೊಳ್ರಿ, ಗೊತ್ತಾಗಂಗಿಲ್ಲ ಏನ್ ಮಾಡಬೇಕು ಅಂತ ಹೇಳಿ. ವಾಚಂ ವಾಕ್ ಅನ್ನೋ ಶಬ್ದಕ್ಕೆ ವಾಗಭಿಮಾನಿಗಳಾದ ಉಮಾ ಸೌಪರ್ಣಿ ವಾರುಣಿಯರನ್ನು, ಮನಸಿ ಅನ್ನೋ ಶಬ್ದಕ್ಕೆ ಮನೋಭಿಮಾನಿಗಳಾದ ಗರುಡಶೇಷ ರುದ್ರರ ಅಧೀನರು ಎಂದು ಚಿಂತಿಸಬೇಕು. ಇನ್ನು ತತ್ ಯಚ್ಛೇತ್ ಜ್ಞಾನ ಆತ್ಮನಿ. ಆ ಮನೋಭಿಮಾನಿಗಳಾದ ಶಿವಶೇಷ ಸುಪರ್ಣರನ್ನು ಜ್ಞಾನೇ ಆತ್ಮನಿ ಸರಸ್ವತಿ ದೇವಿಯ ಅಧೀನರೆಂಬುದಾಗಿ, ಭಾರತೀ ದೇವಿಯರ ಅಧೀನರೆಂಬುದಾಗಿ ತಿಳಿಯಬೇಕು. ಅಂದ್ರ ಗರುಡಶೇಷ ರುದ್ರದೇವರು ಭಾರತೀ ಸರಸ್ವತಿಯರಿಗೆ ಅಧೀನರು. ಅಧೀನರು ಅಂದ್ರೆ ಅವರು ಇವರನ್ನ ನೇಮಿಸುತ್ತಾರೆ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಸ್ವಸ್ವವ್ಯಾಪಾರದಲ್ಲಿ ಪ್ರೇರಣಾ ಮಾಡ್ತಾರೆ. ರುದ್ರದೇವರೊಂದು ಕೆಲಸವನ್ನ ಮಾಡಬೇಕಾಗಿದ್ರೆ ಭಾರತೀ ದೇವಿಯ ಪ್ರೇರಣೆ ಇರಬೇಕು. ಶೇಷದೇವರೊಂದು ಕೆಲಸವನ್ನ ಮಾಡಬೇಕಾದ್ರೆ ಸರಸ್ವತೀ ದೇವಿಯ ಪ್ರೇರಣಾ ಇರಬೇಕು. ಏನು ಗರುಡದೇವರು ಒಂದು ಕೆಲಸವನ್ನ ಮಾಡಬೇಕಾಗಿದ್ರೆ ಭಾರತೀ ದೇವಿ ಪ್ರೇರಣಾ ಬೇಕು. ಉತ್ತಮರು ಕೆಳಗಿನವರಿಗೆ ಪ್ರೇರಣಾ ಮಾಡ್ತಾರೆ. ಸರಸ್ವತೀ ದೇವಿಯು ಗರುಡದೇವರನ್ನು ಪ್ರೇರಿಸುತ್ತಾಳೆ ತಮ್ಮ ತಮ್ಮ ಕಾರ್ಯ ಮಾಡುವುದಕ್ಕೆ. ಉತ್ತಮರು ಯಾರಿರುವಾಗ? ಉತ್ತಮರು ಯಾರು? ಸರಸ್ವತಿ ಭಾರತೀಯರು ಉತ್ತಮರು, ಗರುಡಶೇಷ ದೇವರು ಅಧಮರು. ಹಂಗಿಲ್ಲ, ಒಟ್ಟಾರೆ ಹಂಗ ಹೇಳಿಲ್ಲ. ಕೆಳಗಿನ ಕಕ್ಷೆಯಲ್ಲಿರುವಂತವರು ಗರುಡಶೇಷ ರುದ್ರದೇವರು, ಮೇಲಿನ ಕಕ್ಷೆಯದ್ದು ಭಾರತೀಯ ಸರಸ್ವತಿಯರು, ಅವರು ಇವರನ್ನ ನಿಯಂತ್ರಿಸುತ್ತಾರೆ ಅಂತ ಇಷ್ಟ ಹೇಳ್ಯಾರ. ಯಚ್ಛೇದ್ ವಾಂಗ್ ಮನಸಿ ಪ್ರಾಜ್ಞ ತದ್ ಯಚ್ಛೇದ್ ಜ್ಞಾನ ಆತ್ಮನಿ. ಇನ್ನ ಜ್ಞಾನ ಆತ್ಮನಿ ಅಂತ ಅನ್ನೋ ಶಬ್ದಕ್ಕೆ ಜ್ಞಾನೇ ಆತ್ಮನಿ ಸರಸ್ವತಿ ಭಾರತೀಯಲ್ಲಿ. ಜ್ಞಾನಂ ಆ ಜ್ಞಾನಾಭಿಮಾನಿಗಳಾಗಿರುವ ಭಾರತೀ ಸರಸ್ವತಿಯರನ್ನು ಆತ್ಮನಿ ಮಹತಿ ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮವಾಯುಗಳು ನಿಯಂತ್ರಿಸುತ್ತಾರೆ. ಇನ್ನ ನಿಯಚ್ಛೇತ್ ಶಾಂತ ಆತ್ಮನಿ. ಮಧ್ಯದಲ್ಲಿ ಒಬ್ರು ಬಿಟ್ಟು ಹೋಗ್ಯಾರ, ಲಕ್ಷ್ಮೀದೇವಿ. ಆಕೆ ಇಟ್ಟುಕೊಂಡು ಶಾಂತ ಆತ್ಮನಿ ಅನ್ನೋ ಶಬ್ದಕ್ಕೆ ಭಗವಂತನಲ್ಲಿ ಅಧೀನರಾಗಿ ಚಿಂತಿಸಬೇಕು. ಯಾರು ಭಗವದ್ ಅಧೀನರಾಗಿ? ಲಕ್ಷ್ಮೀದೇವಿಯು ಭಗವದ್ ಅಧೀನರಾಗಿ, ಮುಖ್ಯ ಪ್ರಾಣ ಬ್ರಹ್ಮದೇವರು ಭಗವದ್ ಅಧೀನರಾಗಿ, ಸರಸ್ವತಿ ಭಾರತೀಯರು ಭಗವದ್ ಅಧೀನರಾಗಿ, ಹೀಗೆ ಕೆಳಗಿನವರು ಎಲ್ಲರೂ ಅಧೀನರಾಗಿದ್ದಾರೆ ಅಂತ ತಿಳಿಬೇಕು. ತಾತ್ಪರ್ಯ ಬರಿತಾಚಾರ್. ತಸ್ಮಾತ್ ವಾಗಾತ್ಮಕಾ ದೇವಿ ಉಮಾದ್ಯಾಸ್ತು ಶಿವಾದಿಷು. ವಾಗಾತ್ಮಿಕ ವಾಗಭಿಮಾನಿಗಳಾಗಿರುವಂತಹ ದೇವಿ ಏಕವಚನಲ್ಲದು, ದೇವಿ ಎಂಬುದು ಬಹುವಚನ. ಉಮಾದ್ಯಾಹ ಸೌಪರ್ಣಿ ವಾರುಣಿ ಪಾರ್ವತಿಯರು, ಶಿವಾದಿಷು ರುದ್ರಾದಿ ದೇವತೆಗಳ ಅಧೀನರಾಗಿದ್ದಾರೆ. ಶಿವಾದಿಗಳನ್ನು ಬ್ರಹ್ಮವಾಯುವಸ್ತು ನಿಯಚ್ಛೇತ. ಬ್ರಹ್ಮವಾಯುಗಳು ನಿಯಂತ್ರಣ ಮಾಡ್ತಾರೆ. ಹೆಂಗ? ಮಹದಾತ್ಮನೋಹೋ ಮಹತ್ತತ್ವಕ್ಕೆ ಅಭಿಮಾನಿಗಳಾದ, ಮಹದಾತ್ಮಾನ ಶಬ್ದಕ್ಕೆ ಮಹತ್ತತ್ವಾಭಿಮಾನಿ ಅಂತ ಅರ್ಥ. ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮವಾಯುಗಳಲ್ಲಿ ರುದ್ರಾದಿಗಳು ಅಧೀನರಾಗಿದ್ದಾರೆ ಅಂತ ಚಿಂತಿಸಬೇಕು. ತೌರಮಾಯಾಮ್ ಅವರಿಬ್ಬರು ರಮಾದೇವಿಯಲ್ಲಿ ರಮಾದೇವಿ ಅಧೀನ. ಪರಾನಂದೇ ತಾಂ ವಿಷ್ಣು ಪರಮಾತ್ಮನಿ. ತಾಂ ಆ ರಮಾದೇವಿಯನ್ನು ಪರಾನಂದೇ ಪರಾತ್ಮನಿ ವಿಷ್ಣು ಆನಂದಪೂರ್ಣರಾಗಿರುವಂತಹ ಪರಮಾತ್ಮನಲ್ಲಿ ಅಧೀನರು ಎಂದು ಚಿಂತಿಸಬೇಕು. ಅಂದ್ರ ಇಲ್ಲಿ ಶಾಂತ ಆತ್ಮನಿ ಅನ್ನೋದಿದೆಯಲ್ಲ, ಆ ಶಾಂತ ಶಬ್ದಕ್ಕೆ ಪರಮಾನಂದ ರೂಪ ಅಂತ ಅರ್ಥ. ಪರಮ ಆನಂದ ರೂಪ. ಎಷ್ಟು ಚಂದ ಶಬ್ದ ನೋಡ್ರಿ. ಶಾಂತ ಅಂತ ಅಂದು ಕೂಡ್ಲೆ ಏನ್ ಅರ್ಥ ಆಗ್ಬೇಕು ಅಂದ್ರೆ ಪರಮಾನಂದ ಸ್ವರೂಪಿ ಪರಮಾತ್ಮ ಅಂತ ಅರ್ಥ. ಹೆಂಗ್ ಬಂತ್ರಿ ಆಚಾರ ಅಂದ್ರ ಶಂ ಅಂದ್ರ ಸುಖ, ಶಂ ಅಂತ ಸುಖದ ಕೊನೆ. ಅಂದ್ರೆ ಇನ್ನು ಮುಂದೆ ಹೋದ್ರೆ ಸುಖದ ಬಗ್ಗೆ ಏನು ಹೇಳಿಕ್ ಬರುವುದಿಲ್ವೋ ಅಂತಹದ್ದು ಪರಮಾನಂದ ಅಂತ ಅರ್ಥ. ಅದಕ್ಕೆ ಶಾಂತ ಆತ್ಮನಿ ಅಂತ ಕರೆದಿದ್ದಾರೆ. ಶಂ ಎಂದರೆ ಸುಖವು, ಅದರ ಅಂತ ಅಂದ್ರೆ ಕೊನೆಯು, ಸುಖದ ಕೊನೆ ಅಂದ್ರೆ ಪರಮ ಆನಂದ. ಇದರ ಮುಂದೆ ಇನ್ಯಾವ ಆನಂದವೂ ಇಲ್ಲ ಅಂತರ್ಥ. ಈಗ ನಿಯಚ್ಛೇತ ಯಚ್ಛೇತ್ ಅಂತ ಹೇಳ್ಕೋದ್ ಬಂದ್ರಿ. ಅವರ ಅಧೀನರನ್ನಾಗಿ ಮಾಡಬೇಕು ಅಂತ ಹೇಳಿದಂತೆ ಅನಿಸ್ತದ ಮೂಲದಲ್ಲಿ. ಆದರೆ ತದ್ವಶತ್ವೇನ ತದ್ಧ್ಯಾನಂ ನಿಯಮೋ ನಾಮ ನಾಪರಃ.
ಎಷ್ಟು ಚಂದ ಮಾತು ಶ್ರೀಮದಾಚಾರ್ಯರು ಅಂದ್ರೆ, ತದ್ವಶತ್ವೇನ ತದ್ಧ್ಯಾನಂ, ಮೇಲಿನ ದೇವತೆಯ ವಶದಲ್ಲಿ ಕೆಳಗಿನ ದೇವತೆ ಇದ್ದಾನೆ ಎಂದು ಚಿಂತಿಸುವುದೇ ನಿಯಮನ. ನಿಯಮನ ಬೇರೆ ಏನಿಲ್ಲ. ಮೇಲಿನ ದೇವತೆಯ ವಶ, ಕೆಳಗಿನ ದೇವತೆಯಲ್ಲಿ. ಕುತಸ್ತು ಮಾನುಷೋ ದೇವ ನಿಯಚ್ಛೇದ್ ವಿನಿಯಾಮಕಾನ್. ನಾವೇನು ಆ ದೇವತೆಯನ್ನು ನೇಮಿಸುವುದು, ಆ ಶ್ಲೋಕದ ಹಂಗ ಅನಿಸ್ತದೆ. ಇವನು ಅವನನ್ನು ನೇಮಿಸ್ತಾನೆ, ಅವನು ಇವನನ್ನು ನೇಮಿಸ್ತಾನೆ ಅಂದ್ರೆ ಮನುಷ್ಯನಾದವನು ನೇಮಿಸುವುದಲ್ಲ, ಅವರು ಮೇಲಿನ ದೇವತೆಯ ವಶದಲ್ಲಿದ್ದಾರೆ ಎಂದು ಚಿಂತಿಸುವುದು ತಾತ್ಪರ್ಯ. ಇರ್ಲಿ, ಇಷ್ಟು ಸಾಕು. ಇನ್ನು ಮುಂದೆ ಆಕ್ಚುಲಿ ಸ್ವಭಾರ್ಯಾಯ ಪರತ್ವಂ ಸಿದ್ಧಂ ಮಹತಃ ಪರಮಿತ್ಯ ಉಕ್ತಂ, ಇಲ್ಲಿ ಬೇಡ ಅದು. 15ನೇ ಮಂತ್ರ ಅದನ್ನ ಕೆಳಗೆ ಬರ್ಬೇಕದು. ಇರ್ಲಿ, ಅದು ಇಲ್ಲೇ ಅದ, ಆಮೇಲೆ ನೋಡೋಣ. ಮತ್ತೆ ಈಗ ಇಷ್ಟು ಮುಗಿಸಿದ ಮೇಲೆ 14ನೇ ಮಂತ್ರದಲ್ಲಿ ವೇದ ಪುರುಷ ನಮಗೊಂದು ಮಾತು ಹೇಳ್ತದೆ. ವೇದ ಪುರುಷನು ನಮ್ಮೆಲ್ಲರಿಗೂ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕತ್ತದ. ಒಂದು ಬಾಪ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಬಹಳ ಚಂದ ಮಾತು ಇದು. ಏನು ಅಂದ್ರೆ, ಯಮನಚಿಕೇತರ ಸಂವಾದವನ್ನು ಇಷ್ಟೊತ್ತಿನವರೆಗೆ ಗ್ರಂಥದಲ್ಲಿ ಅನುವಾದ ಮಾಡಿದ ವೇದ ಪುರುಷ ಸ್ವಯಂ ತಾನು ಸಜ್ಜನರಿಗೆ ಹಿತೋಪದೇಶವನ್ನ ಮಾಡ್ತಾ ಇದ್ದಾನೆ. ಏನು, ಈ ಮಂತ್ರಕ್ಕೆ ಹೆಂಗ್ ಟೈಟಲ್ ಬರ್ಕೋಬೇಕು? ವೇದ ಪುರುಷನ ಹಿತನುಡಿಗಳು ಅಂತ ಬರ್ಕೋಬೇಕು. ಆ ಮಂತ್ರಕ್ಕೆ ಇಲ್ಲಿ ಪೆನ್ಸಿಲ್ಲೇ ಬರ್ಕೊಂಡ್ರೆ ಬಹಳ ಚಲೋ. ಹೌದಣ್ಣ, ಅದನ್ನ ಹಾಕು. ಏನಣ್ಣ? ವೇದ ಪುರುಷನ ಹಿತವಚನಗಳು. ಯಾವುದದು? 14ನೇ ಮಂತ್ರದ್ದು. ಸರಿ ಆಯ್ತಾ? ವೇದ ಪುರುಷ ಹಿತವಚನ ಅಂತ ನಾವು ಶಬ್ದಕ್ಕೆ ಭಗವಂತನೇ ವೇದ ರೂಪದಲ್ಲಿ ಉಪದೇಶ ಮಾಡುವುದು. ಅದು ವೇದ ಪುರುಷ ಅಂತ ಒಂದು ಪಾತ್ರ, ಅದು ಕ್ಯಾರೆಕ್ಟರ್. ಅದು ಅಂದ್ರೆ ವೇದವ್ಯಾಸ ದೇವರಲ್ಲ. ಅಂದ್ರೆ ವೇದವ್ಯಾಸ ರೂಪ ನಮಗೆ ಈಗ ಅಭಿವ್ಯಕ್ತ ಆದ್ರಿಂದ ನಾವು ಅದನ್ನು ಹೇಳಲಾರೆವು. ಇನ್ನು ಹಿಂಗ್ ಹೇಳೋದಷ್ಟೇ. ಭಗವಂತನದ್ದೇ ಒಂದು ವೇದ ಪುರುಷ ಎಂಬ ರೂಪ ಅಷ್ಟೇ. ಅವನೇ ಹೇಳೋದು ಎಲ್ಲವನ್ನು ಅಂತ ಹೇಳ್ತಾರೆ. ಸರಿ, ಏನಂತಾನೆ ವೇದ ಪುರುಷ? ವೇದ ಪುರುಷ ಏನಂತಾನ? ಉತ್ತಿಷ್ಠತ, ಎದ್ದೇಳಿರಿ. ಬಹಳ ಚಂದ. ಯಾರಿಗೆ ಸಂಬೋಧನೆ ಮಾಡ್ಲಿಕ್ಕೆ ಇದು ಅಂತಂದ್ರೆ, ಸಜ್ಜನರನ್ನ ಕುರಿತು ಸಂಬೋಧನ. ಹೇ ಸಾಧವ ಅಂತ ಇಟ್ಕೋಬೇಕು. ಏನ್ ಇಟ್ಕೋಬೇಕು? ಹೇ ಸಾಧವ, ಎಲೈ ಸಜ್ಜನರೇ, ಎಲೈ ಸಜ್ಜನರೇ ಅಂತ ಇಟ್ಕೋಬೇಕು. ಏನ್ ಇಟ್ಕೋಬೇಕು ಅಂದ್ರೆ, ಸಂಕೋಚ ಇಟ್ಕೋಬಾರದು, ಇದನ್ನ ಇಟ್ಕೋಬೇಕು ಅಂತ ಅರ್ಥ. ಎಲೈ ಸಜ್ಜನರೇ ಉತ್ತಿಷ್ಠತ. ಉತ್ತಿಷ್ಠತ ಅಂತಂದ್ರ ಹೇಳ್ರಿ ಅಂತ ಅರ್ಥ. ಎಲ್ಲಿಂದ ಹೇಳ್ಬೇಕು ಅಂತ ಪ್ರಶ್ನೆ. ಅದಕ್ಕೆ ರಾಯರು ಬರೀತಾರೆ, ನಾನಾ ವಿಧವಾದ ವಿಷಯಗಳ ಚಿಂತನೆಯಿಂದ ನಿವೃತ್ತರಾಗ್ರಿ. ಇನ್ನು ಹೇಳ್ರಿ, ಇನ್ನು ಬಿಡ್ರಿ, ನಾನಾ ವಿಷಯಗಳ ಚಿಂತನೆಯನ್ನು ಬಿಡ್ರಿ. ಜಾಗ್ರತ, ಜಾಗ್ರತ ಅಂದ್ರೆ ಯಾರಂತಾರ? ಆಲಸ್ಯವನ್ನ ಬಿಡ್ರಿ. ನಾನಾ ತರಹದ ಚಿಂತೆಗಳನ್ನ ಬಿಡ್ರಿ, ಆಲಸ್ಯವನ್ನ ಬಿಡ್ರಿ. ಎರಡೂ ಚಂದ ಶಬ್ದಾರ್ಥರಿ. ಅದು ವೇದ ಪುರುಷ ನಮಗೆ ಹೇಳಿಗತಾನಂತ ಆನಂದವರು. ಉತ್ತಿಷ್ಠತ, ಚಿಂತೆ ಬಿಡು. ಜಾಗ್ರತ, ಆಲಸ್ಯ ಬಿಡು. ಎಲ್ಲಿವರೆಗೆ ಆಲಸ್ಯ ಮತ್ತು ಚಿಂತೆಯನ್ನು ಬಿಡೋದಿಲ್ಲವೋ ಅಲ್ಲಿವರೆಗೆ ನಡೆಯೋದಿಲ್ಲ. ಅಲ್ಲ, ಹೌದು, ಚಿಂತೆ ಬಿಟ್ವಿ, ಆಲಸ್ಯ ಬಿಟ್ವಿ, ಮುಂದೇನು? ಪ್ರಾಪ್ಯ ವರಾನ್ ನಿಬೋಧತ್. ಪ್ರಾಪ್ಯ ವರಾನ್, ದೊಡ್ಡವರಿಂದ ವರವನ್ನು ಪಡೆದು ಭಗವಂತನ ಬಗ್ಗೆ ತಿಳಿದುಕೋ. ಅದೇನದ? ಪ್ರಾಪ್ಯ ಅಂದ್ರೆ ಹಿರಿ ಗುರುಗಳನ್ನು ಹೊಂದಿ. ಪ್ರಾಪ್ಯ ಅಂದ್ರೆ ಹೊಂದೋದು. ಯಾರನ್ನು ಹೊಂದಬೇಕು? ಗುರುಗಳನ್ನ ಹೊಂದಬೇಕು, ಹಿರಿಯರನ್ನ ಹೊಂದಬೇಕು. ಹೊಂದಿ ವರಾನ್ ಅಥವಾ ಮಹದ್ಭ್ಯೋ ವರಾನ್ ಪ್ರಾಪ್ಯ, ದೊಡ್ಡವರಿಂದ ವರಗಳನ್ನ ಪಡೆದು. ನಿಬೋಧತ, ನಿಬೋಧತ ಅಂತಂದ್ರೆ ಭಗವಂತನನ್ನು ತಿಳಿದುಕೋ. ಸರಿ ಹೋತಾ? ಅದೇ ಶ್ರವಣ ಮಾಡೋದು ಅಂತ. ಅವನ್ ಪ್ರಶ್ನೆ, ಅಲ್ರಿ ಸ್ವಾಮಿ, ಈಗ ಯಾಕೆ ನಾವು ಈ ಭಗವಂತನ ಜ್ಞಾನ ಮಾಡ್ಕೋಬೇಕು? ಸಂಸಾರ ನಿವೃತ್ತಿಗಾಗಿ ಭಗವಂತನ ಜ್ಞಾನ ಮಾಡ್ಕೋಬೇಕು. ಹೌದೋ ಇಲ್ಲಿ? ನೀವು ತಿರ್ಗಾ ಮೃಗ ಪ್ರವಚನದಾಗ ಹೇಳೋದೇನ್ರಿ ಆಚಾರ್ಯ? ಇಷ್ಟೇ ಹೌದಲ್? ನೀವು ಸಂಸಾರ ನಿವೃತ್ತಿ ಆಗಬೇಕು ಅಂದ್ರೆ ಭಗವಂತನ ಜ್ಞಾನ ಮಾಡ್ಕೋಬೇಕು. ಅಲ್ಲ, ಒಂದರ ನಿವೃತ್ತಿಗೆ ಒಂದೇ ಉಪಾಯ ಇರ್ತದೆ? ಅನೇಕ ಉಪಾಯಗಳಿರೋದಿಲ್ಲ, ಅನೇಕ ಉಪಾಯಗಳಿರ್ತದೆ. ಈಗ ಕತ್ತಲೆಯನ್ನ ನಿವಾರಿಸಬೇಕು ಅಂತ ಅನ್ನೋದಕ್ಕೆ ಸೂರ್ಯೋದಯ ಆಗೋ ತನಕ ಕಾಯ್ಕೊಂಡು ಕೊಡ್ಬೇಕೇನ್? ಲೈಟ್ ಹಚ್ಚಿರ ಆಗ್ತದೆ, ಕ್ಯಾಂಡಲ್ ಹಚ್ಚಿರ ಆಗ್ತದೆ. ಅಂದಮೇಲೆ ಬೇರೊಂದು ಉಪಾಯವಿರುವಾಗ ಯಾಕೆ ಭಗವಂತನ ಜ್ಞಾನವನ್ನೇ ಮಾಡಿಕೊಳ್ಬೇಕು ಅಂತಂದ್ರೆ,
ಈ ಸಂಸಾರ ಭಗವಜ್ಞಾನದಿಂದ ಮಾತ್ರ ನಿವೃತ್ತಿಯಾಗುವಂತಹ ಭಯಾನಕ ಅದ ಅದು, ಅಷ್ಟು ಗಂಭೀರ ಅದ ಅದು. ಅದಕ್ಕೆ ಭಗವಂತನ ಜ್ಞಾನ ಮಾಡ್ಕೊಳ್ರಿ ಅಂತ ಹೇಳಿಗತ್ತೀವಿ. ಗೊತ್ತಾತಿಲ್ಲ ಏನಂತ ಹೇಳಿದ್ದು ಅಂದ್ರ, ಆ ಕತ್ಲಿ ಲೈಟ್ ಹಚ್ಚಿದ್ರೆ ಕ್ಯಾಂಡಲ್ ಹಚ್ಚಿದ್ರೆ ಹೋಗುವಂತಹದ್ದಿಲ್ರಿ, ಸೂರ್ಯೋದಯ ಆದ್ಮೇಲೆ ಹೋಗುವಂತಹದ್ದು ಅದು. ಅದಕ್ಕೆ ಸೂರ್ಯೋದಯ ಸಲ ಕಾಯಿರಿ ಅಂತ ಹೇಳೋದು. ಅರ್ಥ ಆಯ್ತಿಲ್ಲ? ಪ್ರಶ್ನೆ ಏನ್ ಮಾಡ್ಕೊಂಡ್ವಿ? ಭಗವಂತನ ಜ್ಞಾನ ಮಾಡ್ಕೊಂಡು ಸಂಸಾರ ನಿವೃತ್ತಿ ಆಗ್ಬೇಕು ಅಂತ ಪ್ರತಿ ಸರ್ತಿ ಯಾಕೆ ಹೇಳ್ತೀರಿ? ಬೇರೊಂದು ಉಪಾಯದಿಂದಲೂ ಸಂಸಾರ ನಿವೃತ್ತಿಯನ್ನು ನಾವು ಮಾಡ್ಕೊಳ್ತೀವಿ. ಕತ್ತಲಾದಾಗ ಮತ್ತೆ ಗುಬ್ಬಿ ಚಿಮಣಿಯನ್ನು, ಏನೋ ಕಂದೀಲನ್ನು, ಕೊನೆಗೆ ಬ್ಯಾಟ್ರಿನೋ ಹಿಡ್ಕೊಂಡು ಏನೋ ಮಾಡ್ಕೋತೀವಿ ನಾವು ಅಂದ್ರೆ, ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಅಲ್ಲ. ಯಾಕಂದ್ರೆ ಇದು ಎಂತಹ ಕತ್ತಲಿದೆ ಅಂದ್ರೆ ಸೂರ್ಯೋದಯವಾದಾಗಲೇ ನಿವೃತ್ತವಾಗುವ ಕತ್ತಲದ. ಈ ಸಂಸಾರ ನಿವೃತ್ತಿಯಾಗೋದು ಹೆಂಗ ಅಂತ ಕೇಳಿದ್ರೆ ಅಣ್ಣ ಭಗವದ್ಜ್ಞಾನದಿಂದಲೇ ನಿವೃತ್ತಿ ಆಗ್ತಾ ಹೊರತಾಗಿ ಬೇರೋಪಾಯದಿಂದ ಆಗುವುದೇ ಇಲ್ಲ. ಆದ್ರಿಂದ ಮಾಡ್ಕೊಳ್ಬೇಕು ಅಂತ ಒತ್ತರ ತರಲಿಕ್ಕೆ ನಾವು ಅಷ್ಟೇ. ತಿಳಿತೋ? ಇಲ್ಲಿ ನೋಡ್ರಿ, ಅದಕ್ಕಂತಾರೆ ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ. ಹೆಂಗದಪ್ಪ ಈ ಸಂಸಾರ ಅಂತಂದ್ರೆ ಒಂದ್ ಚಂದ ದೃಷ್ಟ ಅಂತ ಹೇಳ್ತಾರ್ರಿ. ಸಂಸಾರವು ಕ್ಷುರಸ್ಯ ಧಾರ. ಕ್ಷುರ ಅಂದ್ರೆ ಏನು? ಕ್ಷುರ ಭೋಕನ ಅಂತ ಇರ್ತಾರಲ್ಲ, ಚಾಕು ಅಂತ ಅರ್ಥ. ಕ್ಷುರ ಅಂತ ಸಂಸ್ಕೃತದೊಳಗೆ ಹೆಸರು. ಅಲ್ಲಲ್ಲ, ಚಾಕುವಿನಂತೆ ತೀಕ್ಷ್ಣವಾದ್ದು ಮುಂದೆ. ಚಾಕುವಿನಂತೆ ಅಂತ ಹೇಳ್ಬೇಕು. ಕ್ಷುರಸ್ಯ ಧಾರ, ಆ ಚಾಕುವಿನ ಧಾರ ಅದಲ್ಲ, ಧಾರ ಅಂದ್ರೇನು? ಚೂಪಾದ ಭಾಗ. ಅದರಂತೆ ನಿಶಿತ, ಅತ್ಯಂತ ಚೂಪಾದದ್ದು ಯಾವುದು ಅಂದ್ರೆ ಈ ಸಂಸಾರ. ಸಂಸಾರಕ್ಕ ಏನ್ ದೃಷ್ಟಾಂತ ಕೊಟ್ಟಾನ ವೇದ ಪುರುಷ ಅಂದ್ರೆ ಏನು? ಚಾಕುವಿನ ಧಾರೆ, ಆ ಮೊನಚು, ಆ ಮೊನಚಿನಂತೆ ಮೊನಚಾಗಿದೆ ಸಂಸಾರ ಅಂತ ತಿಳಿಸ್ತಾ ಇದ್ದಾರೆ. ಏನ್ರಿ? ನೋಡ್ಕೊಂಡ್ ನಡೀರಿ, ಕೊಯ್ಕೊಂಡ್ ಗೀಕೊಂಡ್ರಿ ಕಾಲು ಅಂತ ಹೇಳಿಕತಾನವ ವೇದ ಪುರುಷ. ಏನು ಸಂಸಾರ ಹೆಂಗದ? ಅತ್ತಂತ ಚೂಪಾಗಿಲ್ಲ ಅಣ್ಣ. ಸಂಸಾರವು ಹೇಗಿದೆ ಎಂದರೆ, ದೃಷ್ಟಾಂತ ಕೊಡುವುದಾದರೆ, ಚಾಕುವಿನ ಧಾರೆಯು ಎಷ್ಟು ಮೊನಚಾಗಿದೆಯೋ ಅಷ್ಟು ಮೊನಚಾಗಿದೆ ಅಂತ ಹೇಳಬೇಕು. ಅದನ್ನ ನಿವೃತ್ತಿ ಮಾಡ್ಕೊಳ್ಳಿಕ್ ಬಹಳ ತ್ರಾಸದ. ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಬರ್ಲಿಕ್ಕೆ ಎಷ್ಟು ತ್ರಾಸ ಇರ್ತದೆ ಅಷ್ಟು. ನಿಶಿತ ದುರತ್ಯಯ, ದುಃಖ. ನಿಶಿತ ದುರತ್ಯಯ. ನೋಡ್ರಿ, ದುರತ್ಯಯ ಅಂದ್ರೇನು? ದುಃಖೇನ ಅತ್ತೇತವ್ಯ. ದುಃಖದಿಂದ ಪಾರಾಗ್ಬೇಕು ಅಂದ್ರೆ ಕಷ್ಟಪಟ್ಟು ಪಾರಾಗ್ಬೇಕು. ಅಷ್ಟು ನಿಶಿತವಾಗಿದ್ದಿದ್ರೆ, ಅಷ್ಟು ಚೂಪಾಗಿದ್ರೆ ಹೆಂಗ್ ಸುಲಭ ಸಾರ್ಲಿಕ್ಕೆ ಬರ್ತದೆ? ಸಮತಟ್ಟಾದ ನೆಲವಾಗಿದ್ರೆ ಹೋಗ್ಬೋದು ಹೆಂಗೋ. ಹಂಡ ಬಂಡ ಇದ್ದ ನೆಲದಲ್ಲಿ ಹೆಂಗ್ ಹೋಗ್ಲಿಕ್ಕೆ ಬರ್ತದೆ? ನೀವು ಬರೋದಿಲ್ಲ, ಸಾಧ್ಯನೇ ಇಲ್ಲ. ಆಯ್ತಾ? ಅದಕ್ಕೆ ಉತ್ತಿಷ್ಠತ, ಎಲ್ಲ ಚಿಂತೆಗಳನ್ನ ಕಿತ್ತೆಸೆಯಿರಿ. ಜಾಗೃತ, ಆಲಸ್ಯವನ್ನ ಬಿಡ್ರಿ. ಗುರು ಹಿರಿಯರ ಕಡೆಯಿಂದ ಶಾಸ್ತ್ರವನ್ನ ತಿಳಿದುಕೊಳ್ಳಿರಿ. ಅವರನ್ನ ಆ ಶಾಸ್ತ್ರದ ಮೂಲಕವಾಗಿ ಭಗವದ್ಜ್ಞಾನ ಸಂಪಾದನೆ ಮಾಡಿ ಸಂಸಾರವನ್ನ ಪಾರು ಮಾಡಿಕೊಳ್ಳಿರಿ. ಅಲ್ರಿ, ಆ ಸಂಸಾರ ಪಾರು ಮಾಡ್ಲಿಕ್ಕೆ ದೇವ್ರ ಜ್ಞಾನನೇ ಯಾಕೆ ಬೇಕ್ರಿ ಆಚಾರ್ಯ? ಬೇರೆಯವರಿಂದ ಹೋಗ್ತೀವಿ ಅಂತಂದ್ರೆ, ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ ದುರ್ಗಂಪತಸ್ತತ್ ಕವಯೋ ವದಂತಿ. ಕ್ಷುರಸ್ಯ ಧಾರ, ಚಾಕುವಿನ ಮನುಚನಂತೆ ಚೂಪಾಗಿರುವಂತಹದ್ದು. ನಿಶಿತ, ಅಲ್ಲಿ ತನಕ ಬಂತು. ಕ್ಷುರಸ್ಯ ಧಾರ, ಚಾಕುವಿನ ಮೊನಚು. ನಿಶಿತ, ತದ್ವತ ಚೂಪಾಗಿರುವಂತಹದ್ದು. ದುರತ್ಯಯ ಅಂದ್ರೆ ದುಃಖೇನ ಪಾರ ಮಾಡ್ಲಿಕ್ಕೆ ಬೇಕಾಗಿದ್ದು. ಗೊತ್ತಾಯ್ತಾ? ದುರ್ಗಂ ಪಥಃ, ಏನಾಗಿರೋದು? ಏನಾಗಿದೆ ಅಂತಂದ್ರೆ, ಸರಿ, ದುರ್ಗಮವಾಗಿದೆ. ಮತ್ತ ತತ್ ಸಂಸ್ಕೃತಿ ನಿವರ್ತಕಂ ಬ್ರಹ್ಮಪಥಃ ಶ್ರವಣಮನನುದ್ರೂಪಧ್ಯಾನಾತ್ ವೈರಾಗ್ಯ ಭಕ್ತ್ಯಾತ್ ತ್ಯಂಗಸಹಿತಾತ್ ಮಾರ್ಗಾತ್ ದುರ್ಗಮ ಅತಿಕ್ಲೇಶೇನ ಜ್ಞೇಯಂ ಪ್ರಯತ್ನೇನ ಗವ್ಯಂ ಚೇತಿ ಜ್ಞಾನೋ ವದಂತಿ. ಭಾರಿ ಕಷ್ಟ. ದುರ್ಗಂ ಪಥಃ, ಆ ಭಗವಂತನ ಕಡೆಗೆ ಹೋಗುವ ಮಾರ್ಗ ಇದೆಯಲ್ಲ, ಅದು ಇನ್ನೂ ಕಠಿಣವಾದದ್ದು. ಯಾಕಂದ್ರ ಅದಕ್ಕೆ ಏನೇನ್ ಬೇಕು ಜೊತೆಗೆ? ಶ್ರವಣ, ಮನನ, ಧ್ಯಾನ, ವೈರಾಗ್ಯ, ಭಕ್ತಿ, ಇವೆಲ್ಲ ಜೊತೆಗೆ ಕಟ್ಕೊಂಡು ಹೋದಾಗ್ಲೇ ಆ ದಾರ್ಯಾಗ ಹೋಗ್ಲಿಕ್ಕೆ ಬರ್ತದೆ. ಇಲ್ಲದೆ ಇದ್ರೆ ಬರೋದಿಲ್ಲ. ದುರ್ಗಂ ಪಥಃ ತತ್ಕವಯೋ ವದಂತಿ. ಆ ಭಗವಂತನನ್ನು ಹೊಂದುವಂತಹ ಮಾರ್ಗ
ತುಂಬಾ ಕಠಿಣಾತಿ ಕಠಿಣವಾದದ್ದು ಎಂದು ಹೇಳ್ತಾರಾದ್ದರಿಂದ ಹೇಳ್ರಿ, ಆಲಸ್ಯ ಬಿಡ್ರಿ, ಮೊದಲು ಪಾಠಕ್ಕೆ ಪ್ರವಚನಕ್ಕೆ ಹೋಗಿ ಕೂತ್ಕೊಳ್ರಿ, ಮೊದಲು ಶಾಸ್ತ್ರ ಚಿಂತನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ರಿ ಅಂತ ವೇದ ಪುರುಷ ನಮಗೆ ತಿಳಿಸಿಕೊಡ್ತಿದ್ದಾನೆ. ಸ್ವತಃ ಭಗವಂತನೇ. ಸ್ವತಃ ಕವಯ ಅಂದ್ರೆ ಜ್ಞಾನಿಗಳು, ಕವಯ ಅಂದ್ರೆ ಜ್ಞಾನಿಗಳು, ವದಂತಿ ಜ್ಞಾನಿಗಳು ಈ ಸಂಸಾರದ ಬಗ್ಗೆ ಹೀಗೆ ಹೇಳ್ತಾರೆ. ಆದ್ದರಿಂದ ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧತ ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂಪತಸ್ತತ್ ಕವಯೋ ವದಂತಿ. ಸರಿ ಆಯ್ತಾ? ಅತಿ ಪ್ರಯತ್ನದಿಂದ ಗಮ್ಯವಾದದ್ದು ಭಗವಂತನ ಮಾರ್ಗ, ಭಗವಂತನ ದಾರಿ, ಆದ್ದರಿಂದ ಹೇಳಬೇಕು. ಸರಿ. ಅದರಿಂದ ನೋಡ್ಕೊಡ್ರಿ. ಇನ್ನ ಹೌದು, ಭಗವಂತ ಅಷ್ಟ್ಯಾಕೆ ದುರ್ಗಮನಾಗಿದ್ದಾನೇನೋ ಏನೋ. ಈಗ ಭಗವಂತ ದುರ್ಗಮನಾಗಿದ್ದಾನೆ, ಅವನ ಮಾರ್ಗ ದುರ್ಗಮ ಅಂತಂದ್ರೆ ಯಾಕ ಅಂತಂದ್ರೆ 15ನೇ ಮಂತ್ರ. ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನೀಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ನೋಡ್ರಿ, ಅವ ಹೆಂಗಿದ್ದಾನ? ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ. ಹಿಂಗಿದ್ದವನ್ನ ನೀವು ಅದೇ ಸುಲಭ ತಿಳ್ಕೋತಿರಪ್ಪ. ಅಶಬ್ದಂ ಶಬ್ದವೇದ್ಯ ಅಲ್ಲ. ನೀವು ಯಾವ ಶಬ್ದ ಹೇಳಿದ್ರು ಅದರಿಂದ ನಾವು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅವನ ಶಬ್ದ, ಅವ ಅಶಬ್ದ ಅನ್ನೋ ಶಬ್ದಕ್ಕೆ ಶಬ್ದದಿಂದಲೂ ಅವನನ್ನ ತಿಳಿಯಲಾರಿರಿ. ಇನ್ನ ಶಬ್ದಂ ಅಸ್ಪರ್ಶಂ, ಅಸ್ಪರ್ಶಂ ಅಂದ್ರೆ ಅವನನ್ನ ಮುಟ್ಟಲಾರಿರಿ, ಅಂದ್ರೆ ತ್ವಗೀಂದ್ರಿಯದಿಂದಲೂ ಅವನನ್ನು ಗ್ರಹಿಸಲಾರಿರಿ, ಶ್ರವಣೇಂದ್ರಿಯದಿಂದಲೂ ಅವನನ್ನ ಗ್ರಹಿಸಲಾರಿರಿ. ಇನ್ನ ಅರೂಪಂ, ಚಕ್ಷುರೇಂದ್ರಿಯದಿಂದ ಗ್ರಹಣ ಮಾಡೋಣ ಅಂದ್ರೆ ಚಕ್ಷುರೇಂದ್ರಿಯದಿಂದಲೂ ಗ್ರಹಣ ಮಾಡುವುದಿಲ್ಲ. ಯಾಕ? ಅವಂಗ ರೂಪನೇ ಇಲ್ಲ. ಏನ್ ರೂಪನೇ ಇಲ್ಲ ಅಂದ್ರೆ ಮತ್ತೆ ಅವೇನ ನಿರಾಕಾರ ಏನಂದ್ರೆ ನಿನ್ನ ಕಣ್ಣು ಯಾವ ರೂಪವನ್ನು ಗ್ರಹಣ ಮಾಡ್ತದಲ್ಲ ಆ ರೂಪ ಇಲ್ಲ ಅವಂಗ, ಅದಕ್ಕೆ ಅರೂಪ ಆಗ್ಯಾನವ. ಏನು ಶ್ರೀನಿವಾಸ್, ಅರೂಪ ಅಂದ್ರೆ ಅವಂಗ ರೂಪ ಇಲ್ಲ ಅಂತ ಅರ್ಥ ಅಲ್ವೋ ಅಪ್ಪಿ. ನಿನ್ನ ಕಣ್ಣು ಯಾವ ರೂಪ ಗ್ರಹಣ ಮಾಡ್ತಲ್ಲ ಆ ರೂಪ ಇಲ್ಲ ಅಂತ ಅರ್ಥ ಅದಕ್ಕೆ. ರೂಪ ರೂಪ ಆಮೇಲೆ ಒಂದ ಅರಸ ಅವ್ಯಯಂ. ಇವ ಭೌತಿಕ ರೂಪ ಇಲ್ಲದೆ ಇದ್ದದ್ದರಿಂದಲೇನೆ ಅವ್ಯಯನಾಗಿದ್ದಾನೆ. ಒಂದು ಬ್ರಹ್ಮಸೂತ್ರ ರಾಯರು ಬರೀತಾರೆ. ಏನ್ ಬ್ರಹ್ಮಸೂತ್ರದ? ಓಂ ರೂಪಾದಿಮತ್ವಾಚ ವಿಪರ್ಯಯೋ ದರ್ಶನಾತ್ ಓಂ ಅಂತ ರಾಯರು ಬರ್ದಾರೆ. ಏನ್ ಸೂತ್ರದು? 2:2:15 ಬರೆದಿಟ್ಕೊಳ್ರಿ. ಬ್ರಹ್ಮಸೂತ್ರ 2:2:15. ಯಾವುದಕ್ಕ? ಅವ್ಯಯಂ ಅನ್ನೋದಕ್ಕ. ಯಾವ ವಸ್ತುವಿಗೆ ಭೌತಿಕ ರೂಪವಿದೆಯೋ ಅದು ಶೋರ್ ನಾಶ ಆಗ್ತದೆ, ನಿಶ್ಚಿತ ನಾಶ ಆಗ್ತದೆ. ಏನು? ಯಾವ ವಸ್ತುವಿಗೆ ಭೌತಿಕ ರೂಪವಿದೆಯೋ, ಬೇಸರ, ಯಾವ ವಸ್ತುವಿಗೆ ಭೌತಿಕ ರೂಪ ಇದೆಯೋ ಅದು ನಾಶ ಹೊಂದೋದು ನಿಶ್ಚಿತ. ಅದಕ್ಕೆ ಭಗವಂತನಿಗೆ ಅರೂಪಂ ಅವ್ಯಯಂ ಅಂದಾರ. ರೂಪವಿಲ್ಲ, ಆದ್ರಿಂದ ನಾಶವಿಲ್ಲ. ಯಾಕ? ಭೌತಿಕ ರೂಪವಿಲ್ಲವಾದ್ದರಿಂದ ನಾಶವೇ ಇಲ್ಲ. ಕುಲಕರ್ಣಿಯವರ ಅರ್ಥಾತೇನು? ಭಗವಂತನಿಗೆ ಭೌತಿಕವಾದ ರೂಪ ಇದೆ. ಭೌತಿಕ ಅಂದ್ರೆ ಏನು? ಪಂಚಭೂತಗಳಿಂದ ನಿರ್ಮಾಣಗೊಂಡ ರೂಪ. ಮುಡಿಯವರ ಮತ್ತ ಏನೇನ್ ಹಾಕಿ ಕಲ್ಸಿರಿ ಅಂತ ಹಿಂಗೆ ಕೇಳ್ತಿರ್ತಾರಲ್ಲ, ಅದಕ್ಕೆ ಏನೇನ್ ಕಲ್ಸಿ ಹಾಕಿರ್ತೀರಿ, ಏನೇನ್ ಹಾಕಿರಪ್ಪ ಅಂತ ಹಂಗ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶವನ್ನ ಹಾಕಿ ಕಲಸಿ ಮಾಡಿದ ಮೂರ್ತಿಯು ಭಗವಂತನಿಗೆ ಇಲ್ಲವಾದದ್ದರಿಂದಾಗಿ ಅವನಿಗೆ ನಾಶವಿಲ್ಲ. ರೂಪಾದಿಮತ್ವಾಚ್ಯ ವಿಪರ್ಯಯೋ ದರ್ಶನಾತ್. ಏನು ಸೂತ್ರ ಹೇಳ್ತಾರೆ ವೇದವ್ಯಾಸ ದೇವರು? ರೂಪವುಳ್ಳಂತಹದ್ದಕ್ಕೆ ವಿಕಾರ ಉಂಟು, ನಾಶ ಉಂಟು. ಸೊ ರೂಪವಿಲ್ಲದೆ ಇದ್ದ ಭಗವಂತನಿಗೆ ವಿಕಾರ ನಾಶಗಳಿಲ್ಲ. ಸರಿ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ. ಅವನಿಗೆ ರಸವಿಲ್ಲ. ರಸವಿಲ್ಲ ಅಂದ್ರೆ ನಿನ್ನ ರಸನೇಂದ್ರಿಯದಿಂದ ನೆಕ್ಕಿ ಅವನನ್ನು ನೀನು ಗ್ರಹಿಸಲಾರಿ. ನಿತ್ಯಂ ಅಗಂಧವಚ್ಚಯತ್, ಅವನನ್ನು ನೀನು ಮೂಸಿ ನೋಡಿ ಹಿಡಿಯಲಾರಿ. ಮತ್ ಹಿಂಗಿದ್ದ ಹೊತ್ನೊಳಗ ಅದು ಕಠಿಣ ಆಗ್ಲಾರ್ದೇನು ಸುಲಭ ಆಗ್ತದೆ ಏನಪ್ಪಾ? ಏನು ಬಹಳ ಕಠಿಣದ್ರಿ. ಸಂಜೆ ಹೊತ್ತಿಗೆ ಮತ್ತೆಲ್ಲ ರೆಡಿ ಮಾಡ್ಕೊಂಡು ಕೂಡುದು. ಅದಕ್ಕೆ ನಿತ್ಯಮಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ. ಅನಾದ್ಯನಂತಂ ಅವೇನಾಗ್ಯಾನ? ಅನಾದಿ ಅನಂತ. ಮಹತಃ ಪರಂ. ಮಹತಃ ಪರಂ ಅಂದ್ರೆ ಮಹತ್ತತ್ವಾಭಿಮಾನಿಗಳಾದ ಚತುರ್ಮುಖನಿಗಿಂತಲೂ ಶ್ರೇಷ್ಠರಾದವರು. ಧ್ರುವಂ ಏಕಪ್ರಕಾರದಲ್ಲಿರ್ತಕ್ಕಂಥವನು. ಧ್ರುವಂ ಏಕಪ್ರಕಾರದಲ್ಲಿರ್ತಕ್ಕಂಥವನು. ತಿಳಿತ? ಶಾಶ್ವತ ಅಂತ ಅರ್ಥ. ಧ್ರುವಂ ಕಾನ್ಸ್ಟೆಂಟ್, ಚೇಂಜ್ ಆಗಲ್ಲ. ಒಂದ್ಸರಿ ಹಿಂಗ ಒಂದ್ಸರಿ ಹಂಗಿಲ್ಲ. ಶೇರ್ ಮಾರ್ಕೆಟ್ ಇದ್ದಂಗಲ್ಲವ, ಮ್ಯಾಲ ಬೀಳುತ್ತ ಕೆಳಗೆ ಬೀಳುತ್ತ ಅಂತ ಅಲ್ಲವ. ನೀಚಾಯ. ನೀಚಾಯ ನೀಚಾಯ ಅಂದ್ರೆ ವಿಚಾರಿಸಿ ಶ್ರವಣಾದಿಗಳಿಂದ ಅವನನ್ನು ನಿಶ್ಚಯಿಸಿಕೊಂಡು
ಅವನನ್ನು ಅಪರೋಕ್ಷ ಜ್ಞಾನದ್ವಾರ ತಿಳಿದುಕೊಂಡು ತಮ್ ನೀಚಾಯ ಮೃತ್ಯು ಮುಖಾತ್ ಪ್ರಮುಚ್ಯತೆ, ಸಂಸಾರ ಬಂಧದಿಂದ ಬಿಡುಗಡೆ ಹೊಂದುತ್ತಾನೆ. ಎಲ್ಲ ನೋಡಬಹುದು ಅಂದ್ರೆ ಇವು ಯಾವ ಇಂದ್ರಿಯಗಳವಲ್ಲ, ಅವಧಿಗಳಿಂದಲ್ಲ, ಧ್ಯಾನದಿಂದ ನೋಡಬಹುದು. ಈ ಇಂದ್ರಿಯಗಳಿಂದ ಅಲ್ಲ, ಮತ್ತೆ ನೋಡಬಹುದು, ಅವಶ್ಯ ನೋಡಬಹುದು, ಧ್ಯಾನದಿಂದ ನೋಡಬಹುದು ಅಷ್ಟೇ. ಸಮಾಧಿ ಪರಿಪಾಠ. ಭೌತಿಕ ಇಂದ್ರಿಯಗಳಿಂದ ಅವನನ್ನು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಸಮಾಧಿ ಅವಸ್ಥೆಯಲ್ಲಿ ಪರಿಪಾಕದಲ್ಲಿ ಕಾಣ್ಲಿಕ್ಕೆ ಬರ್ತದೆ. ಇದನ್ನು ಕಾಣ್ತಾರೆ. ಎಲ್ಲಾ ತತ್ವಗಳ ಜನ್ಯ ಭಗವಂತನಿಂದಾದ್ರೂ ಅದೇ ತತ್ವ ಮುಖಾಂತರ ನಾವು ಅದೇ ತತ್ವಗಳನ್ನ ಹಿಡಿಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಹಿಡಿಲಿಕ್ಕೆ ಆಗೋದಿಲ್ಲ. ನೀಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಮೃತ್ಯುಮುಖ ಅನ್ನೋ ಶಬ್ದಕ್ಕೆ ಸಂಸಾರ, ಈ ಸಂಸಾರದಿಂದ ನಿವೃತ್ತಿ ಹೊಂತಾನ. ಇಲ್ಲಿ ಈ ತಾತ್ಪರ್ಯ ಬರ್ಬೇಕ್ರಿಗೆ ಮೇಲಿಂದ ನೋಡಿ 13ನೇದ್ದು. ಅಲ್ಲೇನಾಗಿದೆ, ಅನಾದ್ಯನಂತಂ ಮಹತಃ ಪರಂ ಅಂತ ಹೇಳಿದಾಗ ಮಹತ್ತತ್ವಕ್ಕಿಂತ ಶ್ರೇಷ್ಠನಾದ ಅಂತ ಹೇಳಿರಿ, ಅವ್ಯಕ್ತ ತತ್ವಕ್ಕಿಂತ ಶ್ರೇಷ್ಠ ಅಂತ ಹೇಳಲೇ ಇಲ್ಲಲ್ಲ ಅಂತ ಆಕ್ಷೇಪ ಬಂದ್ರೆ ಅದಕ್ಕೆ ಆಚಾರ ಅಂತಾರ, ಏನಂತಾರ ಆಚಾರು, ಸ್ವಭಾರ್ಯಾಯ ಪರತ್ವಂ ಸಿದ್ಧಂ. ಸ್ವಭಾರ್ಯಾಯ ಪರತ್ವಂ ಸಿದ್ಧಂ, ತನ್ನ ಹೆಂಡತಿಗಿಂತಲೂ ತಾನು ಉತ್ತಮನಿದ್ದಾನೆ ಎಂಬುದು ಪ್ರಸಿದ್ಧವಾದದ್ದರಿಂದ ಕೇವಲ ಏನ್ ಹೇಳಿದ್ರು, ಮಹತಃ ಪರಂ ಅಂತ ಹೇಳ್ಯಾರ. ಯಾವುದು ಹೇಳದೇ ಇದ್ರೂ ನಮಗೆ ತಿಳಿಲಿಕ್ಕೆ ಬರ್ತದೋ ಅದನ್ನ ಹೇಳಲಿಲ್ಲ, ಅಷ್ಟೇ, ಸೈಲೆಂಟ್ ಆಗ್ಬಿಡ್ತದೆ. ಲಕ್ಷ್ಮೀದೇವಿಗಿಂತಲೂ ಭಗವಂತನು ಉತ್ತಮನು ಎಂಬುದಾಗಿ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ ಅದು ಸಿದ್ಧ ಅದಕ್ಕೆ ಅದನ್ನ ಹೇಳಲಿಕ್ಕೆ ಹೋಗ್ಲಿಲ್ಲ, ಉಳಿದನ್ನ ಹೇಳಿದ್ದಾರೆ. ಸರಿ, ಮುಗಿದೋತು. 16ನೇ ಮಂತ್ರ, ನಾಚಿಕೇತಮುಪಾಖ್ಯಾನಂ ಮೃತ್ಯು ಪ್ರೋಕ್ತಂ ಸನಾತನಂ. ಇದು ವೇದ ಪುರುಷ ಫಲಶ್ರುತಿಯನ್ನು ಹೇಳ್ತದ. ವೇದ ಪುರುಷ ಏನ್ ಹೇಳ್ತಾನೆ, ಕಾಟಕೋಪನಿಷತ್ತು ಕೇಳಿದ್ರ, ಹೇಳಿದ್ರ, ಓದಿದ್ರ, ಬರದ್ರ ಏನ್ ಫಲರಿಪ ಬೇಕಲ್ಮತ್ ಅಂದ್ರೆ ನಾಚಿಕೇತಮುಪಾಖ್ಯಾನಂ ಮೃತ್ಯು ಪ್ರೋಕ್ತಂ ಸನಾತನಂ. ಏನಂತಾರ, ಮೃತ್ಯು ಪ್ರೋಕ್ತಂ. ಸರಿ ಆತ, ಮೃತ್ಯು ಪ್ರೋಕ್ತಂ. ಸರಿ, ಸರಿ ಏನಾತಪ್ಪ, ಸರಿ. ಮೃತ್ಯು ಪ್ರೋಕ್ತಂ ಸನಾತನಂ ನಾಚಿಕೇತಂ ಉಪಾಖ್ಯಾನಂ. ಯಮದೇವರಿಂದ ಹೇಳಲ್ಪಟ್ಟ ಸನಾತನವಾದ ನಚಿಕೇತನ ಕಥೆಯನ್ನು ಉಕ್ತ್ವಾ ಶ್ರುತ್ವಾ ಚ ಮೇಧಾವಿ, ಹೇಳಿ ಕೇಳಿ ಅರ್ಥ ಆಗ್ತದೆ ನಿಮಗೆ, ಅಷ್ಟು ಹೋಗ್ತದೆ. ಮೇಧಾವಿ ಅವನು ಬ್ರಹ್ಮಲೋಕೆ ಮಹೀಯತೆ, ಮುಕ್ತನಾದಾಗ ಅವರರಿಂದ ಪೂಜ್ಯನಾಗುತ್ತಾನೆ ಅಂತ ಅರ್ಥ. ಮಹೀಯತೆ ಅನ್ನೋ ಶಬ್ದಕ್ಕೆ ಏನ್ ಬರ್ಕೋಬೇಕು ಆನಂದವರು, ಅವರರಿಂದ ಪೂಜ್ಯನಾಗುತ್ತಾನೆ. ನಮಗೂ ನಮ್ ಕೆಳಗಿದ್ದವ್ರು ಸೇವಾ ಮಾಡ್ತಾರ್ರಿ ಮೋಕ್ಷದೊಳಗೆ, ಅರ್ಥ ಆಯ್ತಾ? ನಾವು ಹಿರಿಯರಿಗೆ ಹೆಂಗ್ ಸೇವಾ ಮಾಡ್ತೀವಿ ಹಂಗ ನಮಗೂ ಸೇವಾ ಮಾಡೋರು ಇರ್ತಾರೆ ಮೇಲೆ. ಅವರರಿಂದ ಪೂಜ್ಯನಾಗುತ್ತಾನೆ, ಸೇವಿಸಲ್ಪಡುತ್ತಾನೆ. ಅಂದ್ರೆ ಎಂತಹ ದಿವ್ಯವಾದ ಉಪಾಖ್ಯಾನ ಇದು ಅಂದ್ರೆ, ಮೇಧಾವಿಯಾದವನು ಈ ದಿವ್ಯೋಪಾಖ್ಯಾನವನ್ನ ಹೇಳಿ ಕೇಳಿ ಬರೆದು ಅಧ್ಯಯನ ಮಾಡಿ ವಿಚಾರ ವಿಮರ್ಶೆಗಳನ್ನ ಮಾಡಿದಾಗ ಮುಂದೆ ಎಂದವನು ಮೋಕ್ಷವನ್ನು ಹೊಂತಾನೋ ಆ ಮೋಕ್ಷದಲ್ಲಿ ಸ್ವಾವರರಿಂದ ಪೂಜೆಗೆ ಒಳಗಾಗ್ತಾನೆ. ಯಮದೇವರಿಂದ ಹೇಳಲ್ಪಟ್ಟ ಮೃತ್ಯು ಪ್ರೋಕ್ತ, ಯಮದೇವರಿಂದ ಹೇಳಲ್ಪಟ್ಟ ಅಂದ್ರೆ ಯಮ ನಚಿಕೇತ ಸಂವಾದ ರೂಪವಾದ ಅಂತ ಅರ್ಥ ಅದಕ್ಕೆ. ಮೃತ್ಯು ಪ್ರೋಕ್ತ ಹೇಳಿದ್. ಸರಿ, 16. ಈಗೇನ್ ಮಾಡ್ಬೇಕು, ಯೈಮಂ ಪರಮಂ ಗುಹ್ಯಂ ಶ್ರಾವಗೇದ್ ಬ್ರಹ್ಮ ಸಂಸದಿ. ಇದು ಅತ್ಯಂತ ಗೂಢತಮವಾದ ವಿಷಯ ಇದೆಯಲ್ಲ, ರಹಸ್ಯವಾದ ವಿಷಯ ಇದು. ಬ್ರಹ್ಮ ಸಂಸದಿ, ತುಂಬಿದ ಬ್ರಾಹ್ಮಣರ ಸಭೆಯಲ್ಲಿ ಇದನ್ನ ಹೇಳಿ ಅವರಿಗೆ ಕಿವಿಗೆ ಹಾಕ್ರಿ. ಎಲ್ಲ ಬ್ರಾಹ್ಮಣರು ಕೂತಿರ್ತಾರೆ, ಕೂತ್ ಹೊತ್ನೊಳಗೆ ಕಾಟಕೋಪನಿಷತ್ತು ಚಂದ ಪ್ರವಚನ ಮಾಡ್ಬಿಟ್ರಿ. ಮತ್ತ ಪ್ರಯತ ಶ್ರಾದ್ದ ಕಾಲೇವ, ಅಥವಾ ಮನೆಯಲ್ಲಿ ಶ್ರಾದ್ದ ಕಾಲ ನಡೀತಾ ಇರುವಾಗ ಕಾಟಕೋಪನಿಷತ್ತಿನ ಪ್ರವಚನವನ್ನ ಮಾಡಿಸಿರಿ. ಗೊತ್ತಾಯ್ತಾ? ಪ್ರಯತ ಶ್ರಾದ್ದ ಕಾಲೇವ ಏನಾಗ್ತದ, ತದಾನಂತ್ಯಾಯ ಕಲ್ಪತ ಇತಿ. ಅವನಿಗೆ ಅದು ಮೋಕ್ಷವನ್ನ ಕೊಡಿಸ್ತದ. ಹೇಳೋಂಗ ಇಬ್ಬರಿಗುರಿ ಅಂದ್ರೆ ಇವೇ ಈ ಸಣ್ಣ ಸಣ್ಣ ಸಾಧನೆಗಳೇ ನಮ್ಮ ಅಕೌಂಟಿನಲ್ಲಿ ಜಮೆಯಾಗಿ ಒಂದು ದಿವಸ ದೊಡ್ಡ ಅಮೌಂಟ್ ಆಗ್ತದದು. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಒನ್ ಫೈನ್ ಮಾರ್ನಿಂಗ್ ದೇವ್ರ ಕಾಲಿಂಗ್ ಬೆಲ್ ಒತ್ತಿ ಬಂದು ಭಕ್ತಾ ಅಂತ ಬರ್ತಾ ಅಂತೀವಿ, ಹಂಗ್ ಬರೋದಿಲ್ರಿ ನಾವು. ಆರ್ ಡಿ ಕಟ್ಬೇಕ್ರಿ, ನಾವು ಆರ್ ಡಿ ಮಾಡ್ಬೇಕ್ರಿ ಇದನ್ನ. ಅಂದ್ರೆ ಮೆಲ್ಲಕ್ಕೆ ಒಂದೊಂದೊಂದೊಂದು ಹಾಕೋತ್ ಬಂದು ಆ ಪುಣ್ಯ ಪ್ರಭಾವದಿಂದ ಏನಾಗ್ತದ ಅಂತ ಕೇಳಿದ್ರೆ ಒಂದ್ ದಿವ್ಸ ಸಿಗ್ತದ ನಮಗ. ಕೇಳವ್ರ ಅರ್ಥ ಆಗ್ತದಲ್ಲ?
ಜಾಸ್ತಿ ಇದೆ ನಡೆಸಿರೆ ಚೂರು ನಡೆಸಿರೆ ಹೋಲ್ಬಿಡ್ರಿ ಏನ್ ಮಾಡಿದ್ರೆ ತದಾನಂತ್ಯಾಯ ಕಲ್ಪತೆ ತದಾನಂತ್ಯಾಯ ಕಲ್ಪತೆ ಅಂತ ಹೇಳಿದಾಗ ಯಾಕೆ ಎರಡು ಬಾರಿ ಹೇಳಿದ್ರು ಅಂದ್ರೆ ದಿರುಕ್ತಿ ಆದರಾರ್ಥ ಎರಡು ಬಾರಿ ಹೇಳಿದ್ದು ನಮಗೆ ಈ ವಿಷಯದಲ್ಲಿ ಅತ್ಯಂತ ಆದರವಿದೆ, ಪ್ರೇಮವಿದೆ, ಭಕ್ತಿ ಇದೆ ಒಂದು, ಅಥವಾ ಪ್ರೋಕ್ತ ಸರ್ವ ಅವಧಾರಣಾರ್ಥ. ಎರಡು ಸರ್ತಿ ಯಾಕೆ ಹೇಳ್ತಾರೆ ಅಂದ್ರೆ ಹಿಂದೆ ಹೇಳಿದ್ದೆಲ್ಲವೂ ಕನ್ಫರ್ಮ್, ಅದರೊಳಗೆ ಯಾವುದೂ ಒಂದು ತೆಗೆದು ಹಾಕುವಂತಹದ್ದಿಲ್ಲ. ಬ್ರಹ್ಮಸೂತ್ರದಾಗ ಏನ್ ಮಾಡ್ತಾರ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಏತೇನ ಸರ್ವೇ ವ್ಯಾಖ್ಯಾತಾಹ ಓಂ ಅಂತ ಎರಡೆರಡು ಬಾರಿ ಹೇಳಿದ್ರಿಂದ ಅರ್ಥ ಏನು ಅಂತ ಕೇಳಿದರೆ ಹಿಂದೆ ಹೇಳಿದ್ದೆಲ್ಲವೂ ನಿಶ್ಚಿತ ಅನ್ನೋ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಕಾಟಕೋಪನಿಷತ್ತಿನ ಪ್ರಥಮಾಧ್ಯಾಯ ಮುಗಿದ್ರಿಂದ ದ್ವಿತೀಯಾಧ್ಯಾಯದ ಪ್ರಥಮಾವಲ್ಲಿ ಪ್ರಾರಂಭ ಆಗ್ಲಿಕ್ಕದ. ಏನಂತಾರ, ಏನು ಮಹಾರಾಯನಿಂದ ಮುಂದ ನೋಡ್ರಿ. ಈಗ ಮತ್ತೀಗೇನಾಯ್ತು ಅಂತ ಕೇಳಿದ್ರೆ ಭಗವಂತನ ಇಷ್ಟು ಒಂದನೇ ಅಧ್ಯಾಯದ ತೃತೀಯಾವಲ್ಲಿ ಮುಗೀತೀಗ. ಮುಗಿದ ಮೇಲೆ ಒಂದು ಪ್ರಶ್ನೆ ಏನಂದ್ರೆ, ಬ್ರಹ್ಮವಿದ್ಯೆ ಸಂಪಾದನೆ ಮಾಡುವುದಕ್ಕೆ ಹಿಂದಿನ ವಲ್ಲಿಯಲ್ಲಿ ಇಂದ್ರಿಯ ನಿಗ್ರಹವನ್ನು ಹೇಳಿದಂತೆ ಈ ವಲ್ಲಿಯಲ್ಲಿ ವೈರಾಗ್ಯವನ್ನು ಹೇಳಿಕ್ ಹೊರಡ್ತಾರೆ, ವೈರಾಗ್ಯ ಸಂಪಾದನೆ ಹೇಳಿಕ್ ಹೊರಡ್ತಾರೆ. ಅದ ವೈರಾಗ್ಯ ಸಂಪಾದನೆಗಿಂತ ಮೊದಲು ಒಂದು ಮಾತೇನು ಹೇಳ್ತಾರ ಅಂತಂದ್ರೆ, ನಾವ್ ಯಾಕೆ ಇಂದ್ರಿಯ ನಿಗ್ರಹ ಮಾಡಬೇಕು ಅಂತ ಯಾಕೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ. ಅದು ನಿಗ್ರಹ ಮಾಡೋ ಅಷ್ಟೇನದು ಸಹಜವಾಗಿ ತಾನೇ ಹೋಗ್ತದೆ ಭಗವಂತನಲ್ಲಿ ಅಂತೇನ ಅನ್ನೋದಾದ್ರೆ, ಇಂದ್ರಿಯಗಳ ಕ್ಯಾರೆಕ್ಟರ್ ಏನು, ಇಂದ್ರಿಯಗಳ ಸ್ವಭಾವವೇನು ಪರಿಚಯ ಮಾಡಿಸ್ಲಿಕ್ಕೆ ಹೊರಟ. ಅಂದ್ರೆ ಹಿಂದಿನ ವಲ್ಲಿಯ ಕೊನೆಯಲ್ಲಿ ತತ್ವಾಭಿಮಾನಿ ದೇವತೆಗಳ ಭಗವತ್ ಪ್ರಸಾದದ ತತ್ವಾಭಿಮಾನಿ ದೇವತೆಗಳ ಹಾಗೂ ಭಗವಂತನ ಪ್ರಸಾದದಿಂದ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳ್ರಿ, ಜೊತೆಗೆ ನಿಮ್ಮ ಪ್ರಯತ್ನವೂ ಇರ್ಲಿ ಅಂತ ಹೇಳಿದ್ದೀರಿ. ಇಷ್ಟು ಕಷ್ಟವಾ ಇಂದ್ರಿಯವನ್ನು ನಿಗ್ರಹಿಸುವುದು ಅಂದ್ರೆ ಆ ಇಂದ್ರಿಯಗಳ ಸ್ವಭಾವ ಹೆಂಗದ ಅಂತ ಹೇಳ್ಬಿಡ್ತೀವಿ ಅಂತ ಶುರು ಮಾಡಿದ್ರಿ. ಈಗ ಏನ್ ಶುರು ಮಾಡಿದ್ರು, ಎರಡನೇ ಅಧ್ಯಾಯದ ಮೊದಲನೇವಲ್ಲಿ ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂಸ್ತಸ್ಮಾತ್ ಪರಾಕ್ ಪಶ್ಯತಿರಾಂತರಾತ್ಮನ್ ಕಶ್ಚಿದ್ಧೀರಃ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಒಳ್ಳೆ ಟಾಸ್ಕ್ ರೀ ಇದು. ನಮಗ್ ಎಷ್ಟು ಚಂದ ಪರೀಕ್ಷೆ ಮಾಡ್ತಾರ ಅಂತಂದ್ರೆ ಏನು 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 ಒಳ್ಳೆ ಪರೀಕ್ಷಾನು, ಪುಣ್ಯಾತ್ಮ ಪರೀಕ್ಷಾ ಹೆಂಗ್ ಮಾಡ್ತಾನ ದೇವ್ರು ಅಂತ ಹೇಳಿಕತ್ತಾನ. ಕೇಳಿ ಇಲ್ಲಿ, ಒಳ್ಳೆ ಪರೀಕ್ಷಾ ಅಂದ್ರ ಅವು ಇದುರಿ IAS KS ಇರ್ತಾವಲ್ಲ, ಆ ಪರೀಕ್ಷೆ ಪ್ರಶ್ನೆ ಅಂತ ಅರ್ಥ. ಅದಕ್ಕೆ CA ಬರಿಬೇಕಾದ್ರೆ ಆಗ್ತಿರ್ತಾವ ನೋಡ್ರಿ, ಒಂದೊಂದು 8-10 ಸಲ ಬರಿಬೇಕಾಗ್ತದ. ಹಂಗಿದ್ದಂಗ ಅದು ಬಹಳ ಕಷ್ಟ. ಸಾಫ್ಟ್ವೇರ್ ಇಂಜಿನಿಯರ್ ಏ ಮಹಾರಾಯ, ಸುಧಾನ್ನ ಹೇಳಲಿಕ್ಕೆ ನಾವು ಒಂದು 10 ಜನ ಐತಿ ಬರಬೇಕು, ಭಾರಿ ಕಷ್ಟದ. ಆಮೇಲೆ ಹೇಳ್ತೀನಿ ನಿಮ್ಗೆ ಮತ್ತೆ ಸಿಕ್ಕಾಗ ಇನ್ನೊಮ್ಮೆ. ಸ್ವಯಂಭೂ 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 ಪರಮಾತ್ಮ ಅಥವಾ ಚತುರ್ಮುಖ ಬ್ರಹ್ಮದೇವರು ಇಬ್ಬರನ್ನು ಸ್ವಯಂಭೂ ಅಂತ ಕರೀತಾರೆ. ಈ ಶ್ಲೋಕದಲ್ಲಿ ಮೊದಲನೇ ಸಾಲಿನಲ್ಲಿ ಸ್ವಯಂಭೂ ಅಂತ ಬಂದದ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರಾಗ್ಲಿ ಅಥವಾ ಪರಮಾತ್ಮನಾಗ್ಲಿ, ಸದ್ಯಕ್ಕೆ ಪರಮಾತ್ಮ ಅಂತ ತಿಳ್ಕೊಂಡ್ರಂತೆ. ಪರಮಾತ್ಮನು ಖಾನಿ ಪರಾಂಚಿ ವ್ಯತೃಣಾತ್ ಏನ್ ಮಾಡಿದ, ಖಾನಿ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ನಮ್ಮ ಇಂದ್ರಿಯಗಳನ್ನ ಪರಾಂಚಿ ವ್ಯತೃಣಾತ್ ಹೊರಮುಖವನ್ನಾಗಿ ಸೃಷ್ಟಿ ಮಾಡಿ ಬಿಟ್ಟ. ಎಷ್ಟು ಸಮಸ್ಯೆ ಮಾಡಿದ ಅಂದ್ರೆ, ಈ ಇಂದ್ರಿಯಗಳೇನವ ನೋಡ್ರಿ, ಈ ಇಂದ್ರಿಯಗಳೆಲ್ಲ ಬರ್ಕೊಳ್ರಿ, ಪರಾಂಚಿ ಅಂದ್ರೆ ಹೊರಮುಖವಾಗಿ ಅಂತ ಅರ್ಥ. ಏನ್ ಮಾಡಿದ, ಸರಿ ಸರಿ ಹೋತ ಬರ್ಕೊಂಡ್ರ. ಏನ್ ಬರ್ಕೊಂಡ್ರಪ್ಪ, ಖಾನಿ ಇಂದ್ರಿಯಗಳನ್ನ ಪರಾಂಚಿ ಹೊರಮುಖವನ್ನಾಗಿ ಮಾಡಿಬಿಟ್ಟ. ಆ ಹೊರಮುಖ ಮಾಡಿದ್ದಕ್ಕೆ ಏನಾಯ್ತು ಅಂದ್ರೆ ವ್ಯತೃಣಾತ್ ಕೆಟ್ಟ ಹೋದವು. ವ್ಯತೃಣಾಥನ ಶಬ್ದಕ್ಕೆ ಅರ್ಥ ಏನು, ಕೆಟ್ಟು ಹೋದವು, ಕೆಟ್ಟ ಅವು ದುಷ್ಟ ಆಗ್ಬಿಟ್ಟವ್ರಿ. ಈಗ ಅರ್ಥಾತ್ ನಮಗ ನಮ್ ಯಾಕೆ ಇಂದ್ರಿಯಗಳು ಅಷ್ಟು ದುಷ್ಟ ಆಗ್ಯಾವ ಅಂದ್ರೆ ಅವನ್ನ ಹೊರಮುಖವಾಗಿಯೇ ಸೃಷ್ಟಿ ಮಾಡಿಬಿಟ್ಟಾನ್ರಿ ಅವ ದೇವ್ರು. ಹೊರಮುಖ ಪೂರ್ಣ. ಬಾಬುಜಿ
ಏನಾಯ್ತು? ನಮ್ಮ ಇಂದ್ರಿಯಗಳೆಲ್ಲವ ಪರಾಂಚಿಖಾನಿ ವ್ಯತರಣಾತ್ ಸ್ವಯಂಭೂ. ಅಪ್ಪ ಇಂದ್ರಿಯಗಳೆಲ್ಲ ಹೊರಮುಖವನ್ನಾಗಿ ಮಾಡಿ ಇಟ್ಟು ಅವುಗಳು ಕೆಡುವಂತೆ ಮಾಡಿ ಇಟ್ಟು ಬಿಟ್ಟಾನ. ಈಗ ಹೇಳ್ತಾನ ಇವನ್ನ ನಿಗ್ರಹಿಸಿ ಒಳಗೆ ತಗೊಂಡ್ ಬಾ ಅಂತ ಹೇಳ್ತಾನ. ಏನ್ರಿ ಎಲ್ಲರ ಕೆಟ್ಟ ಮಂಡ ಹಟ್ಟಿ ಇದ್ದ ಹುಡುಗನ್ ತಂದು ಇವನ್ ಶಾಣೆ ಮಾಡ ಅಂತಂದಂತವ. ಅವ ಅಂದ, ಅವ ಇದ್ದದ್ದಕ್ಕೆ ನಾ ಎಲ್ಲರ ಹಾಳಾಗ್ಬಿಟ್ರಿ ಏನ್ ಮಾಡ್ಲಿ, ಮಂಡ ಆಗ್ಬಿಟ್ರಿ ಏನ್ ಮಾಡ್ಲಿ ಅಂತ ಕೇಳಿದ್ರಂತವ. ಹಂಗಂತೀರಿ ಏನ ಅಲ್ಲ, ಸೃಷ್ಟಿ ನೋಡಿ ಮತ್ ಬರ್ಬೇಕಾಗಿತ್ರಿ, ನಾವ್ ಅಲ್ಲೇ ಮಕ್ಕೊಂಡ್ಬಿಟ್ವಿ. ಅದು ಸಮಸ್ಯೆ ಆಗ್ಯದ. ಸೃಷ್ಟಿ ಒಳಗ ಮುಳುಗ್ಬಿಟ್ವಿ ನಾವು. ರಸ ನೋಡ್ರಿ, ಪರಾಂಚಿಖಾನಿ ವ್ಯತರಣಾತ್ ಸ್ವಯಂಭೂಹು. ಈ ಇಂದ್ರಿಯಗಳನ್ನ ಹೊರಮುಖವಾಗಿ ವಿಷಯಗಳ ಕಡೆಗೆ ಹರಿಯುವಂತೆ ಮಾಡಿಬಿಟ್ಟು ಸೃಷ್ಟಿ ಮಾಡಿದ್ರಿಂದ ತಸ್ಮಾತ್ ದೇರ್ ಫೋರ್ ಪರಾಕ್ ಪಶ್ಯತಿ ನಾಂತರಾತ್ಮನ್. ಅದು ಹೊರಗೆ ನೋಡ್ತದ ಹೊರತಾಗಿ ಒಳಗಿದ್ದವನ್ ನೋಡುದೇ ಇಲ್ಲದು. ಹೆಂಗ್ ನೋಡ್ಲಿಕ್ಕೆ ಸಾಧ್ಯ ಇದೆ? ಒಳಗಿದ್ದ ಅದು ಹೊರಗೆ ಹೋಗ್ಲಿಕ್ಕೆ ಹತ್ರ ಒಳಗೆ ಹೆಂಗ್ ಬರ್ಬೇಕಪ್ಪ? ಅದು ಬರೋದೇ ಇಲ್ಲ. ಕಶ್ಚಿದ್ಧೀರ, ಒಬ್ಬನೇ ಒಬ್ಬ. ಅವೇನು ಡೇರಿಂಗ್ ಇರ್ಬೇಕು, ಅವಂಗ ಧೈರ್ಯ ಇರ್ಬೇಕು, ಭಾರಿ ಧೈರ್ಯ ಇರ್ಬೇಕು ಅವಂಗ. ಅವೇನ್ ಮಾಡ್ತಾನ? ಪ್ರತ್ಯಗಾತ್ಮಾನ ಮೈಕ್ಷತ್, ಒಳಗಿದ್ದವನನ್ನ ಕಂಡುಕೊಂಡ. ಹೆಂಗ? ಆವೃತ್ತ ಚಕ್ಷು, ಎಲ್ಲಾ ಇಂದ್ರಿಯಗಳನ್ನ ತಿರುಗಿಸಿದ, ಒಳಮುಖ ಮಾಡ್ಕೊಂಡ. ಆವೃತ್ತ ಚಕ್ಷು, ಎಲ್ಲಾ ಇಂದ್ರಿಯಗಳನ್ನ ಒಳಮುಖ ಮಾಡಿಕೊಂಡು ಒಳಗಿದ್ದ ಭಗವಂತನನ್ನು ಕಂಡ. ಅದೇ ನಮಗ್ ಬರ್ಲಾರ್ದು ಅವಂಗ ಹೆಂಗ್ ಬಂತ್ರಿ ಅಂದ್ರೆ ಅಮೃತತ್ವ ಇಚ್ಛನ್. ಅವಂಗೊಂದು ಇಚ್ಛಾ ಬಂತು, ನಾನು ಅಮೃತನಾಗಬೇಕು, ನಾನು ಅಮೃತನಾಗಬೇಕು ಅಂತನ್ನುವ ಭಾರೀ ಬಯಕೆ. ಅದು ಎಷ್ಟು ತೀವ್ರ ಬಯಕೆ ಇತ್ತು ಅಂತಂದ್ರೆ, ಆನಂದವರು ತುಳಸಿದಾಸ್ ಅವರಿಗೆ ಲಗ್ನ ಆಗಿತ್ತಂತ ಹೊಸದಾಗಿ. ಇನ್ನೂ ತುಳಸಿದಾಸ್ ಆಗಿದ್ದಿಲ್ಲ ಅವರು. ರಾಮಾಯಣ ಬರ್ದಾರಲ್ಲ ತುಳಸಿದಾಸ, ರಾಮಚರಿತ ಮಾನಸ, ಅವ್ರ ಲಗ್ನ ಆಗಿತ್ತಂತ. ಲಗ್ನ ಆದ ಕೂಡಲೇ ಇನ್ನೊಂದು 8 ದಿವಸಕ್ಕೆ 10 ದಿವಸಕ್ಕೆ ಆಷಾಢ ಮಾಸ ಬಂದ್ಬಿಡ್ತು. ಆಷಾಢ ಮಾಸ ಬಂದ ಕೂಡಲೇ ಹೆಂಡತಿನ ತವ್ರ ಮೇಲೆ ಕಳಿಸ್ಬಿಟ್ರು. ಅದ್ ಹೆಂಗಿತ್ತು? ನಡು ಒಂದು ನದಿ ಹರ್ಲಿಕತ್ತಿತ್ತು. ಆ ಕಡೆ ಆಕೆ ಹೆಂಡತಿ ಮನಿ, ಈ ಕಡೆ ಈ ಊರ್ನಾಗ ಇವರು. ಹೆಂಡತಿನ ನೋಡ್ಬೇಕು ಅಂತ ಭಾರಿ ಆಶಾ ಬಂದ್ಬಿಡ್ತು ತುಳಸಿದಾಸರಿಗೆ. ರಾತ್ರಿ ಎದ್ದು ಬಿಟ್ರಿ ಅವ್ರು. ರಾತ್ರಿ ಎದ್ದು ಮಳೆಗಾಲ್ರಿ, ದೊಡ್ಡ ಮಳೆಗಾಲ. ಮಳೆಗಾಲದಾಗ ಹೋದ್ರು ನದಿ ಹರ್ಲಿಕತ್ತದ. ಬಿದ್ರು ಹೋದ್ರು ಎಲ್ಲ ಹೋದ್ರು. ಆ ಮ್ಯಾಲ ಹೆಂಡತಿ ಪಾಪಕ್ಕೆ ಗಂಡ ನೆನ್ಸ್ಕೊತಾಕಿನ ಕೂತಿದ್ಲಂತ. ಒಂದ್ ಸಣ್ಣ ದೀಪ ಹಚ್ಕೊಂಡು ಅಟ್ಟದ ಮೇಲೆ ಕೂತಿದ್ಲಂತ. ಇವ ಅಟ್ಟದ ಮ್ಯಾಲ ಮತ್ ಮನಿ ಬಾಗ್ಲ ಬರ್ಸೋಂಗಿಲ್ರಿ, ಬರ್ದ ಹಂಗ ಹತ್ಕೊಂಡ್ ಮ್ಯಾಲ ಹೋಗ್ ಬಾಗ್ಲ ತೆಗೆದು ಬಾರ್ಸ ನೋಡಿದ್ಲಂತ. ಅಕ್ಕಿ ಗಾಬರಿ ಆದ್ಲು. ನೀವ್ ಹೆಂಗ್ ಬಂದ್ರಿ ಅಂತ ಕೇಳಿದ್ಲು. ಯಾಕಂದ್ರೆ ಎಲ್ಲ ತೆಳಗ ಯಾರು ಮಲ್ಕೊಂಡು ಬಾಗ್ಲ ತೆಗ್ದಿಲ್ಲ. ಇಲ್ಲ, ಈ ಮನಿಗೆ ಒಂದ್ ತೆಳಗೊಂದು ಇದು ಬಿದ್ದಿತ್ತು, ಜೋತ್ ಬಿದ್ದಿತ್ತು ಹಗ್ಗ, ಅದ ಹಿಡ್ಕೊಂಡ್ ಮ್ಯಾಲ ಬಂದಿನಿ ಅಂತ ಹೇಳಿರಂತ. ಅಕ್ಕಿ ಅಂದ್ಲು, ಇಲ್ಲಿ ಯಾವ ಹಗ್ಗ ಇಲ್ಲೇ ಇಲ್ಲ, ತಡ್ರಿ ಅಂತ ದೀಪ ಹಿಂಗ ಕ್ಯಾಂಡಲ್ ಹಿಡಿದು ನೋಡಿದ್ರೆ ಹಾವು ಜೋತ್ ಬಿದ್ದಿತ್ತಂತ. ಹಾವು ಹಿಡ್ಕೊಂಡು ಹತ್ಯಾನವ. ಯಾಕಂದ್ರೆ ಹೆಂಡತಿಯನ್ನು ನೋಡಬೇಕೆಂಬ ಇಚ್ಛೆ ಎಷ್ಟು ತೀವ್ರವಾಗಿತ್ತು ಅಂದ್ರೆ, ಮಳೆ ಅವನಿಗೆ ಲಕ್ಷ್ಯಕ್ಕೆ ಬರ್ಲಿಲ್ಲ, ನದಿ ಅವನಿಗೆ ಲಕ್ಷ್ಯಕ್ಕೆ ಬರ್ಲಿಲ್ಲ, ಹಾವು ಅವನಿಗೆ ಲಕ್ಷ್ಯಕ್ಕೆ ಬರ್ಲಿಲ್ಲ, ಹೆಂಡತಿ ಮಾತ್ರ ಗುರಿಯಲ್ಲಿ ಇದ್ದಲ್ಲ. ಹಾಗಾಗಿದೆ. ಈಗ ಇಷ್ಟು ಗುರಿ ಇತ್ತಲ್ಲ ಅಂದ್ರೆ, ನಾವು ಅಮೃತವನ್ನ ಪಡೆಯಬೇಕೆಂಬ ಇಚ್ಛೆ ಇಷ್ಟು ತೀವ್ರವಾದಾಗ ಮಾತ್ರ ಆವೃತ್ತ ಚಕ್ಷು ಸ್ವಲ್ಪ ಒಳಗಾಗ್ತಾವ. ಇಲ್ಲದೆ ಇದ್ರೆ ಬಿದ್ದಂಗೆ ಕತಿ ಹಾಕುದು ಕೊಡ್ಬೇಕಾಗ್ತದೆ ಅಷ್ಟೇ. ಇಲ್ಲಿ ಹಾವಾಗಿತ್ತು, ಚೋಳಾಗಿತ್ತು, ಹಗ್ಗ ಹಾವ, ಏನಪ್ಪ ಬಿದ್ದಣ್ಣ ನೀ ಎಲ್ರ? ಅದಕ್ಕೆ ಹೆಂಡತಿ ಕೇಳಿದಂತ, ಇಷ್ಟ ಇಚ್ಛಾ ನೀವು ರಾಮನ್ ಬಗ್ಗೆ ಮಾಡಿದ್ರೆ ಇಷ್ಟೊತ್ತಿಗೆ ಉದ್ಧಾರ ಆಗಿ ಹೋಗ್ತಿರಲ್ಲ ಅಂತ. ಆಗಿಂದಾಗ ವಿರಕ್ತನಾಗಿ ಬಂದ್ಬಿಟ್ಟ, ಮುಗಿದು ಹೋಗ್ ಕೆಲಸ. ಆಗಿಂದಾಗ ವಿರಕ್ತನಾಗ್ಬಿಟ್ಟ. ಇಷ್ಟು ತೀವ್ರತೆ ನೀವು ರಾಮನಲ್ಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ಉದ್ಧಾರ ಆಗಿ ಹೋಗ್ಬಿಡ್ತೀರ. ತಿರುಗಿ ನೋಡ್ಲಿಲ್ರಿ ಮುಖ. ರಾಮಾಯಣ ಬರ್ಬಿಟ್ಟು, ರಾಮಚರಿತ ಮಾನಸ ಬರ್ಬಿಟ್ಟ. ಹೆಂಗ ಜಗತ್ ಪ್ರಸಿದ್ಧ ಹಾಕಿ ಕೂತ್ಕೊಂಡ್ಬಿಡ್ತೀವಿ. ಅಷ್ಟು ತೀವ್ರವಾದ ಇಚ್ಛಾ ಇರಬೇಕು, ಹಾಗಾಗ್ತದೆ. ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್, ನಮಗೆ ಅಮೃತ ಪಡದೇ ತೀರ್ಬೇಕು ಅನ್ನುವಂತಹ ಇಚ್ಛೆ ಜೋರಾದಾಗ ಇಂದ್ರಿಯಗಳ ನಿಗ್ರಹ ಆಗ್ತದೆ, ಒಳಮುಖವಾಗ್ತದ. ಇಲ್ಲಿ ವ್ಯತರಣಾತ್ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ತೃಣುಕಾತ್ಕರಣೆ ಅಂತ ಧಾತು. ಅದು ಏನ್ ಧಾತು? ಅದು ತೃಣುಕಾತ್ಕರಣೆ ಅಂದ್ರೆ ಕೆಡುವಂತೆ ಮಾಡುವುದು ಅಂತ ಅರ್ಥ. ಅದೇನ್ ಬೇರೆಯವ್ರ ಏನ್ ಬರ್ದಾರ ಅಂದ್ರೆ ಹಿಂಸಿಸುವಂತೆ ಅಂತ ಬರ್ದಿದ್ದಾರೆ ಬೇರೆಯವರ ಅರ್ಥ. ಅದಕ್ಕಲ್ಲ, ತೃಣುಕಾತ್ಕರಣೆ ಇತಿ ಧಾತುವಿನಿಂದ ವ್ಯತರಣಾತ್ ಎಂಬ ರೂಪವಾಗಿದೆ. ಅದರ ಅರ್ಥ ಕೆಡುವಂತೆ, ಹೊರಮುಖವಾಗಿ ಕುತ್ಸಿತ್ ದೋಷಯುಕ್ತವಾಗುವಂತೆ ಅಂತ ಅರ್ಥ ಬರಿಬೇಕು. ಸರಿ ಆಯ್ತಾ? ಇನ್ನ ಎರಡನೇ ಮಂತ್ರದಲ್ಲಿ ಪರಾಚ ಕಾಮಾನ್ ಅನುಯಂತಿ ಬಾಲಾಹ. ಬಾಲಾಹ ಇವ ಅಂದ್ರ
ಇವು ಮಕ್ಕಳಂತೆ ಅವಿವೇಕಿಗಳಾಗಿರುವಂಥವರು ಪರಾಚ ಕಾಮಾನ್ ಹೊರಗಿನ ವಿಷಯಗಳ ಕಡೆಗೆ ಅನುಯಂತಿ ಬೆನ್ನತ್ತಿಕೊಂಡು ಹೋಗ್ತಾರ. ಯಮದೇವರಂತಾರ, ಏ ನಚಿಕೇತ, ಈ ಜನ ಇದ್ದಾರಲ್ಲ ಹುಚ್ಚುಗಳು, ಅವ ಮೊದಲ ಹೊರಗೆ ಮಾಡಿಬಿಟ್ಟಾನ ಅವನ್ನೆಲ್ಲ ನಿರ್ಮಾಣಗಳನ್ನ, ಈ ವಿಷಯಗಳ ಕಡೆಗೆ ಬೆನ್ನತ್ಕೊಂಡು ಹೋಗ್ತಾವ. ಪರಾಚಹ ಕಾಮಾನ್ ಹೊರಗಡೆಗೆ ಇರುವಂತಹ ಕಾಮಾನ್ ವಿಷಯ ಪದಾರ್ಥಗಳನ್ನು ಅನುಯಂತಿ ಬೆನ್ನತ್ತಿಕೊಂಡು ಹೋಗ್ತಾರೆ. ಬಾಲಾಹ, ಯಾರವರು ಬಾಲಾಹ ಅಂದ್ರ ಬಾಲಕರಂತಿರುವ ಅವಿವೇಕಿಗಳು, ಮೂರ್ಖರು. ಅವರೇನಾಗ್ತಾರ, ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಾನ್. ಆ ಹುಚ್ಚುಗಳು ಅವು ವಿಷಯಗಳು ಅಂತ ತಿಳ್ಕೊಂಡು ಹೋಗ್ಲಿಕ್ಕತ್ತಾವ್ರಿ. ಅಲ್ಲಿ ಯಮದೇವರು ತಮ್ಮ ಜಾಲ ಹಾಕ್ಯಾರಂತ. ಪಾರಿವಾಳಗಳನ್ನು ಹಿಡಿಲಿಕ್ಕೆ ಜಾಲ ಹಾಕಿದಂಗ ಪಕ್ಷಿಗಳನ್ನು ಹಿಡಿದು ಹಾಕ್ಲಿಕ್ಕೆ ಬಲಿ ಬೀಸಿದಂತೆ ವಿಷಯ ಸುಖಗಳೇ ನಮ್ಮನ್ನ ಹಿಡಿದು ಹಾಕುವ ಬಲಿಗಳು ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಏನ್ರಿ? ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಾನ್. ತೇ ಅವರು ವಿತತಸ್ಯ ಬಹಳ ದಿವಸದಿಂದ ಹಾಕಿಟ್ಟಿರುವಂತಹ ಬೆಲೆ ಬೀಸಿಟ್ಟಿರುವಂತಹದ್ದು ಯಾವುದು? ಮೃತ್ಯೋ ಅಂದ್ರೆ ಯಮದೇವರು ಒಂದರ್ಥ. ಅವಿದ್ಯಾ ಕಾಮ ಕರ್ಮದ ಬಂಧ, ತತ್ಕೃತ ಕ್ಲೇಶ ಅಂತ ಅರ್ಥ. ಅವಿದ್ಯಾ ಕಾಮ ಕರ್ಮದ ಕ್ಲೇಶವನ್ನ ಯಂತಿ ಹೊಂದುತ್ತಾರೆ. ಅಥ ಧೀರಾಹ ಜ್ಞಾನಿಗಳಾದವರು, ವಿವೇಕಿಗಳು, ಅಮೃತತ್ವಂ ವಿದಿತ್ವ, ಛೆ 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 ಇದಕ್ಕೆ ಬೆನ್ನ ಹತ್ತಬಾರದು ಅಂತ ತಿಳ್ಕೊಂಡು, ಧ್ರುವಂ ಅಧ್ರುವೇಶು ಇಹನ ಪ್ರಾರ್ಥಯಂತೆ. ಏನ್ ಮಾಡ್ತಾರಪ್ಪ ಅವರು? ಅಥ ಇಹಲೋಕೆ ಧೀರಾಹ ವಿವೇಕಿಗಳು ಧ್ರುವಂ ಅಮೃತತ್ವ ಮೋಕ್ಷ ಧ್ರುವ ಅಂತ ತಿಳಿದುಕೊಂಡು ಅಧ್ರುವೇಶು ನ ಪ್ರಾರ್ಥಯಂತೆ, ಅಂದ್ರೆ ಪರ್ಮನೆಂಟ್ ಅಲ್ಲದೆ ಇರುವಂತಹ ಲೌಕಿಕ ಸುಖಗಳನ್ನು ಕೇಳಿಕೊಳ್ಳುವುದಿಲ್ಲ. ಓ ದೇವರೇ ಅದನ್ನು ಕೊಡು, ಓ ದೇವರೇ ಇದನ್ನು ಕೊಡು ಅಂತ ಕೇಳಿಕೊಳ್ಳುವುದಿಲ್ಲ. ಅರ್ಥ ಆಯ್ತೇನ್ರಿ? ಧ್ರುವಂ ವಿದಿತ್ವ ಅಮೃತತ್ವಂ ಧ್ರುವಂ ವಿದಿತ್ವ, ಮೋಕ್ಷವು ಶಾಶ್ವತವೆಂಬುದಾಗಿ ತಿಳಿದು ಇಲ್ಲಿ ಈ ಸಂಸಾರದಲ್ಲಿ ಅಧ್ರುವೇಶು ಅಂದ್ರೆ ಅಶಾಶ್ವತವಾದ ವಿಷಯಗಳಲ್ಲಿ ನ ಪ್ರಾರ್ಥಯಂತೆ, ಅವರು ಪ್ರಾರ್ಥನೆಯನ್ನು ಮಾಡುವುದಿಲ್ಲ. ಭಗವಂತ ಇದನ್ನು ಕೊಡು ಎಂಬುದಾಗಿ ಕೇಳುವುದಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು.